ಎನ್ನ ಸಂಗನ ಬಸವ ಸಂಗನ ಬಸವ 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 ಸಂಗನ ಬಸವ ಬಸವ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯಂ ಭಕ್ತೆಯೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶ ಕಿತ್ತ ಗುರುವೇ, ನಿಮಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಗುರುವೇ, ಶರಣಾರ್ಥಿ ಶರಣಾರ್ಥಿ ಗುರುವೇ. ನಮಸ್ತೆ ಎಲ್ಲ ಲಿಂಗೇಶ್ವರ, ನಮಸ್ತೆ ಭಕ್ತರಕ್ಷಕ, ನಮಸ್ತೆ ಕರುಣಾಕರ, ನಮಸ್ತೆ ನಮಸ್ತೆ ನಮಃ. ನಮಸ್ತೆ ನಮಸ್ತೆ ನಮೋ ನಮಃ. ಎಲ್ಲ ಲಿಂಗ ಪ್ರಭುವೇ, ಮಹಾಮಹಿಮ ವಿಭುವೇ, ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವ ವರ ತರುವೆ. ಎಲ್ಲ ಲಿಂಗ ಶಿವ ಪ್ರಭುವೇ, ಎಲ್ಲ ಲಿಂಗ ಪ್ರಭುವೇ, ಮಹಾಮಹಿಮ ವಿಭುವೇ, 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 ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವ ವರ ತರುವೆ. ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವ ವರ ತರುವೆ. ಎಲ್ಲ ಲಿಂಗ ಪ್ರಭುವೇ, ಎಲ್ಲ ಲಿಂಗ ಪ್ರಭುವೇ, ಮಹಾಮಹಿಮ ವಿಭುವೇ, ಎಲ್ಲ ಲಿಂಗ ಪ್ರಭುವೇ, ಮಹಾಮಹಿಮ ವಿಭುವೇ, ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವ ವರ ತರುವೆ. ಎಲ್ಲ ಲಿಂಗ ಪ್ರಭುವೇ. ಎಲ್ಲರೂ ಭಕ್ತಿಯಿಂದ ಚಪ್ಪಾಳೆ ಹಾಕ್ರಿ. ಭಜನೆ ಪಾಲ್ಗೊಳ್ಬೇಕು ಎಲ್ಲರೂ. ಎಲ್ಲ ಲಿಂಗ ನಾಮ ಭಕ್ತರ ನಿತ್ಯದ ಜಪನೇಮ. 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 ಸರ್ವ ಜನಾಂಗದ ಸದ್ಗುರು ಧಾಮ ನೀನೇ ಘನ ಮಹಿಮಾ.
ಸರ್ವಜನಾಂಗದ ಸದ್ಗುರು ನೀನೇ ಘನ ಮಹಿಮಾ. ಎಲ್ಲ ಲಿಂಗ ಪ್ರಭುವೇ ಮಹಾಮಹಿಮ ವಿಭುವೇ ಲಿಂಗ ಪ್ರಭುವೇ ಮಹಾಮಹಿಮ ವಿಭುವೇ ನಂಬಿ ಭಜಿಸುವ ಭರನೆಲ್ಲ ಕಾಯುವವರ ತರುವೆ ಎಲ್ಲ ಲಿಂಗ ಪ್ರಭುವೇ. ನಿಜ ರೂಪ ಸಿದ್ಧರಾಮರ ಪ್ರತಿರೂಪ. ನಿನ್ನಯ ನಿಜ ರೂಪ ಸಿದ್ಧರಾಮರ ಪ್ರತಿರೂಪ. ನಿನ್ನಯ ನಿಜ ರೂಪ ಸಿದ್ಧರಾಮರ ಪ್ರತಿರೂಪ. ನಿನ್ನಯ ನಿಜ ರೂಪ ಸಿದ್ಧರಾಮರ ಪ್ರತಿರೂಪ. ಮೃಗರಾಜ ಶಿವನ ಸ್ವರೂಪ ಭಕ್ತಿಯ ನಿಜ ದೀಪ. ಮೃಗರಾಜರೇ ಶಿವನ ಸ್ವರೂಪ ಭಕ್ತಿಯ ನಿಜ ದೀಪ. ಎಲ್ಲ ಲಿಂಗ ಪ್ರಭುವೇ ಮಹಾಮಹಿಮ ವಿಭುವೇ. ಎಲ್ಲ ಲಿಂಗ ಪ್ರಭುವೇ ಮಹಾಮಹಿಮ ವಿಭುವೇ ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವವರ ತರುವೆ ಎಲ್ಲ ಲಿಂಗ ಪ್ರಭುವೇ. ತಾಣ ಭಕ್ತರ ಭಾಗ್ಯದ ಕಲ್ಯಾಣ. ಮುಗಳ ಕೋಡ ತಾಣ ಭಕ್ತರ ಭಾಗ್ಯದ ಕಲ್ಯಾಣ. ಮುಗಳ ಕೋಡ ತಾಣ ಭಕ್ತರ ಭಾಗ್ಯದ ಕಲ್ಯಾಣ. ಮುಗಳ ಕೋಡ ತಾಣ ಭಕ್ತರ ಭಾಗ್ಯದ ಕಲ್ಯಾಣ. ಹಾಡಿನಲಿವೆವು ಭಕ್ತಿಯ ತನನ ದಾಸೋಹದ ಭೋನ. ಹಾಡಿನಲುವೆವು ಭಕ್ತಿಯ ತನನ ದಾಸೋಹದ ಭೋನ. ಎಲ್ಲ ಲಿಂಗ ಪ್ರಭುವೇ ಮಹಾಮಹಿಮ ವಿಭುವೇ. ಎಲ್ಲ ಲಿಂಗ ಪ್ರಭುವೇ ಮಹಾಮಹಿಮ ವಿಭುವೇ ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವವರ ತರುವೆ ಎಲ್ಲ ಲಿಂಗ ಪ್ರಭುವೇ. ಲಿಂಗವೆನಿವಾಗಿ ಲಿಂಗಲೀಲೆಗೈದು ಲಿಂಗಮಲಿಂಗವೆನಿವಾಗಿ. ಲಿಂಗಲೀಲೆಗೈದು ಸಿದ್ಧರಾಮರ ಹರಸುತ ನೀವು ಯೋಗೇಶನ ಪುರಿ. ಮಹಂತನು ಕೊಂಡಾಡಿ ಮಹಂತನು ಲಿಂಗ ಪ್ರಭುವೇ ಎಲ್ಲ ಲಿಂಗ ಪ್ರಭುವೇ ಮಹಾಮಹಿಮ ವಿಭುವೇ ವಿಭಜಿಸುವ ಭಕ್ತರೆಲ್ಲ ಕಾಯುವವರ ತರುವೆ ಎಲ್ಲರೂ ಗಮೆ ಎಲ್ಲರೂ ಗಮೆ. ಪ್ರಾತಸ್ಮರಣೀಯ ಸೃಷ್ಟಿಕರ್ತರ ಮಾತನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಈ ಪ್ರಪಂಚದಲ್ಲಿ ಆಶೀರ್ವಾದನ ಭಕ್ತಿಯನ್ನು ತಮ್ಮ ಪಾದಸ್ಪರ್ಶದಿಂದ ಈ ನೆಲವನ್ನ ಜಲವನ್ನ ಪಾವನಗೈದು ಭಕ್ತ ಕೋಟಿಯನ್ನು ಸೇರಿರುವ ಮುಖವನ್ನ ಮಂದಿರವನ್ನಾಗಿ ಮಾಡಿ ನಂಬಿ ಬರುವ
ಕರುನಾಡಿನಲ್ಲಿ ನಡೆದ ದೇವರಾಗಿ ಸೌಭಾಗ್ಯವನ್ನು ಪೂಜ್ಯರು ಶ್ರೀಮನ್ಯ ಷಡರ ಶಿವ ಸಿದ್ದರಾಮೇಶ್ವರ ಅಪ್ಪಳವರ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅದೇನು ನಂದಾ ಶರಣ ಈ ಕಥೆಯಿಂದ ಪಾಲ್ಗೊಂಡ ಎಲ್ಲ ಹಿರಿಯರೇ, ಕಲಾ ಗುರುಮಠ ಅವರ ಶಿವರೇ, ತಬಲಾ ಸಾಧನ
ಈ ಕಾರ್ಯಕ್ರಮವನ್ನ ಮೂಲಕ ಇದು ಅಂತಾರೆ, ದುಃಖಕ್ಕೆ ಕಾರಣ ಅಂತಾರೆ, ಇದು ಸಮಸ್ಯೆಯ ಆಗರ ಅಂತಾರೆ, ಇದು ಸುಳ್ಳೆ ಮಾಡ್ತಾರೆ. ಮಾಡಿದವರು ಬಿಟ್ಟು ಬದುಕೇ ಇದು ನಮ್ಮೆಲ್ಲ ಮಾಡಿ ಈ ಪ್ರಾಪಂಚಿಕ ದಾರಿಯೊಳಗ ಅವನೇ ದಾರಿ ತೋರ್ತಾನೆ. ಒಂದು ವೇಳೆ ಈ ವ್ಯವಸ್ಥೆ ಇಲ್ಲದೆ ಹೋಗಿದ್ರ ಈ ಪ್ರಕೃತಿಯಲ್ಲಿ ಮನುಷ್ಯ ಸಂಕುಲ ಅನ್ನೋದು ಬೆಳಿತಾನೇ ಇರಲಿಲ್ಲ. ಗಂಡಿಗೊಂದು ಹೆಣ್ಣು, ಹೆಣ್ಣಿಗೊಂದು ಗಂಡನ್ನ ಹುಟ್ಟಿಸುವುದರ ಮೂಲಕ ಈ ಸೃಷ್ಟಿ
ಸಂಸಾರವಾಗಿ ಆನಂದವಾಗಿ ಸಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿನೇ ಸೃಷ್ಟಿ ಇದನ್ನೆಲ್ಲ ವ್ಯವಸ್ಥೆ ಮಾಡಿದೆ. ಆದರೆ ಒಂದು ಸತ್ಯವನ್ನು ನಾವೆಲ್ಲ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನಿನ್ನೆ ನಾನೊಂದು ಮಾತನ್ನು ಹೇಳಿದೆ. ನಾವು ಗೃಹಸ್ಥರಾಗಬೇಕಾದರೆ ದಾಂಪತ್ಯ ಧರ್ಮವನ್ನು ಸ್ವೀಕಾರ ಮಾಡಬೇಕಾದರೆ ಬದುಕು ಬಾಳೆವು ಮಾಡಿ ಈ ಬದುಕಿನೊಳಗೆ ನಿಜವಾದ ಆನಂದವನ್ನು ಅನುಭವಿಸಬೇಕು ಅಂದ್ರೆ ಅದನ್ನು ತಿಳಿದು ಮಾಡಬೇಕು, ಅದನ್ನು ಅರಿವಿನಿಂದ ಮಾಡಬೇಕು. ಅರಿವಿನ ಮೂಲಕ ಗುರುವಿನ ಕರುಣೆಯನ್ನು ಪಡೆದು ಯಾರು ಗೃಹಸ್ಥರಾಗ್ತಾರೋ ಅವರ ಜೀವನ ನಿಜವಾಗಲೂ ಧನ್ಯವಾಗ್ತದೆ. ಅದಕ್ಕಾಗಿ ಯಾವಾಗಲೂ ನಾವು ಒಂದು ಮಾತನ್ನು ಹೇಳ್ತಿರ್ತೀವಿ, ಗೃಹಸ್ಥರಾಗುವುದಕ್ಕಿಂತ ಪೂರ್ವದಲ್ಲಿ ಮೊದಲು ಗುರುಹಸ್ಥರಾಗಬೇಕು. ಏನಾಗಬೇಕ್ರಿ? ಗುರುಹಸ್ಥರಾಗಬೇಕು. ಗುರುವಿನ ಕೃಪೆಯನ್ನು ಪಡ್ಕೋಬೇಕು. ಒಬ್ಬ ಯೋಗ್ಯ ಮಾರ್ಗದರ್ಶನ ಮಾಡುವಂಥ ಗುರುಗಳ ಸಂಬಂಧ ನಮ್ಮ ಬದುಕಿನೊಳಗಿರಬೇಕು. ನೋಡಿ, ಶರಣಬಸಪ್ಪನವರಿಗೆ ಕಲಿಕೇರಿಯ ಮರುಳಾರಾಧ್ಯ ಗುರುಗಳ ಮಾರ್ಗದರ್ಶನ, ಅವರು ಕೊಟ್ಟ ಜೀವನದ ನಿಜವಾದ ಸತ್ಯದ ಉಪದೇಶ ಅವರನ್ನು ಶುದ್ಧವಾಗಿರುವಂಥ ಸಂಸಾರದ ಜೀವನದೊಳಗೆ ಸಾಗುವಂತೆ ಮಾಡಿತು. ಹಾಗಾಗಿ ಗೃಹಸ್ಥರಾಗುವುದಕ್ಕಿಂತ ಪೂರ್ವದೊಳಗೆ ಗುರುಹಸ್ಥರಾಗಿ ಗುರುವಿನ ಮೂಲಕ ಅನುಗ್ರಹವನ್ನು ಪಡ್ಕೊಂಡು ಯಾವಾತ ತನ್ನ ಸಂಸಾರ ಧರ್ಮದ ಜೀವನವನ್ನು ಆರಂಭ ಮಾಡ್ತಾನೋ ಅವನು ಜೀವನದೊಳಗೆ ಏನೇ ಬರಲಿ, ಬದುಕು ಸಂಸಾರ ಇದನ್ನೆಲ್ಲ ನಾವು ಮಾಡುವಾಗ ಏನಾದರೂ ಎಡರು ತೊಡರುಗಳು ಬರ್ತಾವೆ, ಸಮಸ್ಯೆಗಳು ಬರ್ತಾವೆ, ಸಂಕಟಗಳು ಬರ್ತಾವೆ, ತೊಂದರೆಗಳು ಬರ್ತಾವೆ, ಅಡಚಣೆಗಳು ಬರ್ತಾವೆ. ಯಾರಿಗೆ ಬಂದಿಲ್ಲ ಹೇಳಿ? ಕೈ ಎತ್ರಿ ಒಬ್ಬರಾದರೂ. ಇಲ್ರಿ, ನಮಗೇನೇನೂ ಇಲ್ಲ, ನಾವು ಭಾಳ ಆರಾಮದೀವಿ ಅನ್ನೋರು ಒಬ್ಬರ. ನೀವು ಅಷ್ಟ ಅಲ್ಲ, ನನ್ನ 40 ವರ್ಷದ ಇತಿಹಾಸದೊಳಗೆ ಇಡೀ ಕರುನಾಡಿನ ತುಂಬ ಗಡಿಭಾಗದ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ವಿದೇಶಗಳಿಗೂ ನಾನು ಹೋಗಿ ಬಂದವನು. ಎಲ್ಲ ಕಡೆನೂ ಈ ಪ್ರಶ್ನೆ ಕೇಳೀನಿ. ಇವತ್ತಿನವರೆಗೆ ಯಾರೂ ಹಿಂಗೆ ಕೈ ಮ್ಯಾಲೆ ಮಾಡಿಲ್ಲ. ಇಲ್ರಿ, ನಮಗೆ ಒಟ್ಟಾರೆ ಸಮಸ್ಯೆ ಬಂದಿಲ್ಲ, ನಮಗೆ ತೊಂದರೆ ಇಲ್ಲ, ನಮಗೆ ತ್ರಾಸಿಲ್ಲ. ನೋ ಚಾನ್ಸ್. ಹಂಗಿಲ್ಲದು. ಹ್ಯಾಂಗ ನದಿಯೊಳಗೆ ನೀರು ಹರಿಯೋ ಮುಂದೆ ಅದು ಬಲದಂಡೆ ಎಡದಂಡೆ ಎರಡೂ ಕಡೆನೂ ಕೂಡ ಬ್ಯಾಲೆನ್ಸ್ ಮಾಡ್ಕೋತನ ಹರಿತದ ತುಂಬಿ. ಇಲ್ರಿ, ಬಲದಂಡ್ಯಾಗ ಭಾಳ ಬಲ ಅದ, ಎಡದಂಡ್ಯಾಗ ಒಂದಿಟ್ಟು ಕೆಳಗೆ ಇಳ್ದದಂತೀರೇನು? ಹಂಗಿರಂಗಿಲ್ಲದು. ಹೆಂಗೆ ನೀರು ಹರಿಯೋ ಮುಂದೆ ಸಮಾನವಾಗಿ ಹರಿತದೋ ಹಾಗೆ ಈ ಪ್ರಕೃತಿಯೊಳಗೆ ಮನುಷ್ಯನ ಬದುಕಿಗೆ ಸುಖ ದುಃಖ ನೋವು ನಲಿವು ಇದೆಲ್ಲದೂ ಕೂಡ ಸಂಗಮವಾಗಿಯೇ ಬಂದದ. ಎಲ್ಲರ ಬದುಕಿನೊಳಗೂ ಬಂದದ, ಮಹಾತ್ಮರ ಬದುಕಿನೊಳಗೂ ಬಂದದ. ಬರೇ ಸಾಮಾನ್ಯ ಮನುಷ್ಯರ ಬದುಕಿನೊಳಗೆ ಅಲ್ಲ, ಸಿರಿವಂತರ ಬದುಕಿನೊಳಗೆ, ದೊಡ್ಡ ದೊಡ್ಡ ಅಧಿಕಾರದ ಅಂತಸ್ತಿನೊಳಗಿಂತ ಇರುವಂಥವರ ಬದುಕಿನೊಳಗೆ ಅವರವರ ತೊಂದರೆಗಳು ಅವರವರಿಗೇನೆ, ಅವರವರ ಕಷ್ಟಗಳು ಅವರವರಿಗೇನೆ. ವಿಚಾರ ಮಾಡುವಂಥ ಮಾತುಗಳು. ಸಮಸ್ಯೆ ಇಲ್ಲದೆ ಬದುಕಿಲ್ಲ. ಆದರೆ ಆ ಸಮಸ್ಯೆಗಳು ಬಂದಾಗ ಅದನ್ನು ಸಮಾಧಾನದಿಂದ ಗೆಲ್ಲಬೇಕು ಅಂದ್ರೆ ಗುರುವಿನ ಅನುಗ್ರಹ ಬೇಕು, ಪರಮಾತ್ಮನ ಕೃಪಾ ಬೇಕು. ಅದನ್ನು ಇಟ್ಟುಕೊಂಡು ನಾವು ಜೀವನ ಮಾಡಬೇಕಾಗ್ತದೆ. ಅಂಥ ಎಚ್ಚರಿಕೆಯ ಜೀವನಕ್ಕಾಗಿ ಗುರುಕೃಪೆಯನ್ನು ಬಸಪ್ಪನವರು ಪಡ್ಕೊಂಡಾರ. ಸಂಸಾರ ಪ್ರಪಂಚ ತಿಳಿದು ಮಾಡಬೇಕು, ಅರಿತು ಮಾಡಬೇಕು, ಮರೆತು ಮಾಡಬಾರದು. ಯಾರು ಮರಿತಾರ ಬದುಕಿನ ಸತ್ಯವನ್ನು ಅವರಿಗೆ ಮತ್ತೆ ಮತ್ತೆ ಸಮಸ್ಯೆಗಳು ಹೆಚ್ಚಾಗ್ತಾವೆ.
ಏನೇ ಬಂದರೂ ಕೂಡ ಸಮಸ್ಯೆಗೊಂದು ಪರಿಹಾರ ಅದ ಈ ಜಗತ್ತಿನೊಳಗೆ. ಅದನ್ನು ಭಗವಂತ ಯಾವುದೋ ರೂಪದೊಳಗೆ ತಂದು ಅದನ್ನು ದೂರ ಮಾಡ್ತಾನ, ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ. ಒಂದೊಮ್ಮೆ ಸುಖ ಕೊಟ್ಟು ನೋಡ್ತಾನ, ಮತ್ತೊಮ್ಮೆ ದುಃಖ ಕೊಟ್ಟು ನೋಡ್ತಾನ. ಎಲ್ಲ ಇರೋದೆ ಎಲ್ಲರ ಬದುಕಿನೊಳಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಜೀವನ ಸಾಗಬೇಕು. ಈ ಮಾತುಗಳನ್ನು ಮರೀಬಾರದು. ಬ್ಯಾಲೆನ್ಸ್ ತಪ್ಪಿತು ಸಂಸಾರ ನರಕ ಆಗುತ್ತದೆ. ಇವತ್ತು ಬೆಳಿಗ್ಗೆ ಉಪಹಾರ ಮಾಡುವಾಗ ನಾನು ನ್ಯೂಸ್ ನೋಡ್ತಾ ಇದ್ದೆ. TV9 ವಿಚಿತ್ರವಾದ 3-4 ನ್ಯೂಸ್ಗಳನ್ನು ನೋಡಿದೆ. ಭಾಳ ವ್ಯಥೆ ಅನ್ನಿಸ್ತು. ನೋಡಿ, ತಾಯಿ ಸತ್ತಾಳ, ಹೆಣ್ಮಗಳು ತವ್ರ ಮನೆಗೆ ಹೋಗಿ ಮಣ್ಣು ಕೊಟ್ಟು ಬಂದಿದ್ಲು, ಸತ್ತು. ಮತ್ತೊಂದು ಸಲ ತವ್ರ ಮನೆಗೆ ಹೋಗಿ ಅಣ್ಣತಮ್ಮರನ್ನ ಮಾತಾಡಿಸ್ಕೊಂಡು ಬರಬೇಕು ಅಂತ ಒಂದಿಷ್ಟು ಅಡುಗೆ ಅದು ಮಾಡಿಕೊಂಡು ಹೋಗಿ ಬರ್ತೀನಿ ರೀ ಅಂತ ಗಂಡಗೆ ಹೇಳ್ಯಾಳ. ಏನು ದೊಡ್ಡ ತಪ್ಪದ ಇದ್ರೊಳಗೆ? ಅಂದರೆ ಎಷ್ಟು ವೀಕ್ ಮೈಂಡೆಡ್ ಅದಾರ ನಮ್ಮ ಜನಗಳು ಅನ್ನೋದಕ್ಕೆ ಹೇಳ್ತೀನಿ ನಾನು. ಎಂಥ ಹುಚ್ಚುತನ! ಒಂದು ಸಲ ಸಾವು ಬಂದು ಮಣ್ಣಾಗಿ ಹೋದ್ರಿ ಅಂದ್ರೆ ಮತ್ತೇನು ಎದ್ದು ಬರೋದದ ಈ ಜಗತ್ತಿಗೆ? ಮತ್ತಿನ್ನೊಂದು ಸಲ ಅದೇ ಜನ್ಮ ಸಿಗೋದದ? ಯಾವ ವಾರಂಟಿ ಗ್ಯಾರಂಟಿ ಕಾರ್ಡ್ಗಳೇ ಇಲ್ಲ ನಮ್ಮ ಹತ್ರ. ಎದಕ್ಕೆ ಬಂದಿರುವ ಈ ಬದುಕನ್ನು, ದೇವರು ಕೊಟ್ಟ ಬದುಕನ್ನು ಬಹಳ ಪ್ರೀತಿಯಿಂದ ಗೌರವಿಸಿ ಇದನ್ನು ಬಳಸ್ಕೋಬೇಕ್ರಿ. ಇದು ಮತ್ತೆ ಹುಟ್ಟಿ ಬರುವಂಥದ್ದಲ್ಲ. ನಮ್ಮ ಕೈಯೊಳಗೆ ಏನೂ ಇಲ್ಲ. ಏನು ಪುಣ್ಯ ಮಾಡಿವೋ ಏನೋ ಬಂದೀವಿ, ಒಟ್ಟು ಮನುಷ್ಯರಾಗಿ ಬಂದೀವಿ. ಹಿಂದೇನಾಗಿದ್ವಿ ಗೊತ್ತಿಲ್ಲ, ಮುಂದೇನಾಗ್ತೀವಿ ಗೊತ್ತಿಲ್ಲ. ಏನು ಪ್ರೆಸೆಂಟ್ ಕುಂತೀವಿ ಇದ ಸತ್ಯ, ಇದು ವರ್ತಮಾನ. ಇದು ಬಿಟ್ಟು ಏನದ ಹೇಳ್ರಿ? ವಿಚಾರ ಮಾಡ್ರಿ ಪ್ರಾಮಾಣಿಕವಾಗಿ. ಜೀವನ ಮಾಡೋದಂದ್ರೆ ಬರೇ ತಲೆ ಬಗ್ಗಿಸ್ಕೊಂಡು ಹುಚ್ಚರಂಗೆ ಬದುಕೋದಲ್ಲ, ಅರಿವಿನ ಎಚ್ಚರಿಕೆಯಿಂದ ಬದುಕೋದು. ಅದಕ್ಕೆ ದೇವರು ಈ ಸೃಷ್ಟಿಯೊಳಗೆ ಮನುಷ್ಯನಿಗೆ ತಲೆ ಮ್ಯಾಲಿಟ್ಟಾನ್ರಿ. ಕಾಲು ಕೆಳಗದಾವ, ತಲೆ ಮ್ಯಾಲೆ ಅದ, ಹೊಟ್ಟಿ ನಡಬರ್ಕದ. ಆದ್ರೆ ಪಕ್ಷಿ ಪ್ರಾಣಿಗಳಿಗೆ ತಲೆ ಮ್ಯಾಲಿಲ್ಲ, ಎಲ್ಲದು ಲೇವಲ್ ಅದ. ಹೊಟ್ಟಿ ತಲೆ ಎಲ್ಲ ಏಕದ. ಹಿಂಗೆ ನೋಡ್ರಿ ನೀವು, ಬೆಕ್ಕ, ನಾಯಿ, ಎತ್ತು, ಎಮ್ಮೆ, ಆಕಳ, ಆಡು, ಕುರಿ, ಹುಲಿ, ಸಿಂಹ, ಕರಡಿ ಯಾವುದ ನೋಡ್ರಿ, ಅವಕ್ಕೇನ್ರ ತಲೆ ಮ್ಯಾಲೆ ಅದ ಏನು? ಇಲ್ಲ, ಲೇವಲ್ ಅದ. ನಮ್ಮ ತಲೆ ಮ್ಯಾಲೆ ಅದ. ಇದು ಅರಿವಿನ ತಲೆ. ಅದಕ್ಕೆ ಬಸವಣ್ಣನವರು ಇದಕ್ಕೆ ಹೊನ್ನ ಕಳಶ ಅಂದಾರ, ಇದಕ್ಕೆ ಬಂಗಾರದ ಕಳಶ ಅಂದಾರ್ರಿ. ನಾವು ಗುಡಿ ಮ್ಯಾಗ ಇಟ್ಟಿದ್ದ ಅಟ್ಟ ಬಂಗಾರದ ಕಳಶ ಅಂತ ತಿಳ್ಕೊಂಡಿವಿ. ಜಗತ್ತಿನೊಳಗೆ ದೇವರು ಇಟ್ಟು ಕಳಿಸಿದ ಬಂಗಾರದ ಕಳಶ ಅಂದ್ರೆ ಶಿರ. ವಿಚಾರ ಮಾಡುವಂಥ ಮಾತುಗಳದಾವು. ಹಾಗಾಗಿ ನಾವು ಜೀವನದೊಳಗೆ ವಿಚಾರ ಮಾಡಿನೇ ನಡೀಬೇಕೇ ವಿನಃ ತಪ್ಪಬಾರದು. ನೋಡ್ರಿ, ಏನು ತಪ್ಪು ಮಾಡಿದ್ಲಾಕಿ? ತವ್ರ ಮನೆಗೆ ಹೋಗ್ತೀನ್ರಿ ಅಂತ ಇಟ್ಟು ಅಂದಿದ್ದೆ ತಡ ಇವಾಗ ಸಿಟ್ಟು ಬಂತಂತ ಕೊಲೆ ಮಾಡಿದ ಹೆಂಡತಿನ. ಏನು ಮಾಡ್ಯಾಳ? ಎಂಥ ಮೂರ್ಖರದಾರ ಈ ಮಾನವ ಸಮಾಜದೊಳಗೆ. ಇದ್ರೊಳಗೆ ಏನಾಗೋದದ? ಮತ್ತು ಅವರೇನು ಹೊಸದಾಗಿ ಲಗ್ನ ಆದವ್ರಲ್ಲ, ತಿರುಗಿ ವಯಸ್ಸಿಗೆ ಬಂದು 2 ಮಕ್ಕಳದಾವ್. ಏನಪ್ಪ ಸಂಶಯಗ್ರಸ್ತ ಮನಸ್ಸಿರ್ತದ, ಅಗಲಗಲ ತವ್ರ ಮನೆಗೆ ಹೋಗ್ಕಳಂದ್ರೆ ಏನೋ ಇರಬೇಕು. ಇವು ಮೆಂಟಲಿ ಹಂಗದಾವ. ಸಂಸಾರ ಪಂಚ ಗಂಡ ಹೆಂಡತಿ ಅಂದ್ರೆ ಒಂದು ಬೀಜದ ಮಾಡ್ತೀನಿ. ಜೀವನದೊಳಗೆ ಮೀಬ್ಯಾಡ್ರಿ. ಲೈವ್ ಹೊಂಟದ, ಜಗತ್ ನೋಡ್ತದ ಈ ಮಾತು. ಸಂಸಾರ ಪ್ರಪಂಚ ಗಂಡ ಹೆಂಡತಿ ಅಲ್ಲ, ದೊಡ್ಡ ಕಟ್ಟಡ ಅಲ್ಲ, ದೊಡ್ಡ ಬಿಲ್ಡಿಂಗ್ ಅಲ್ಲ, ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ವಜ್ರ ಅಲ್ಲ, ವೈಢೂರ್ಯ ಅಲ್ಲ, ಪಟ್ಟೆ ಪೀತಾಂಬರ ಅಲ್ಲ, ತುಂಬ ಇರುವಂತ ಸೀರೆ ಅಲ್ಲ, ಮೈ ತುಂಬ ಉಡುವಂತ ಶೂಟಿಂಗ್ ಸೆಟ್ ಅಲ್ಲ, ಮನೆಯೊಳಗೆ ತುಂಬಿರುವಂತ ಸೋಫಾ ಸೆಟ್ಗಳಲ್ಲ. ಹಂಗಾರೆ ಏನ್ರಿ ಗಂಡ ಹೆಂಡತಿ ಅಂದ್ರೆ ಏನು?
ಪ್ರಪಂಚ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು? ಏನೇನು ಅಲ್ಲ. ಗಂಡ ಹೆಂಡತಿ ಅಂದ್ರೆ ನಂಬಿಕೆ, ವಿಶ್ವಾಸ. ಎಲ್ಲಿ ತನ ಗಂಡನ ಬಗ್ಗೆಗೆ ಹೆಂಡತಿಗೆ, ಹೆಂಡತಿ ಬಗ್ಗೆ ಗಂಡನಿಗೆ ವಿಶ್ವಾಸ ನಂಬಿಕೆ ಇರ್ತದೋ ಅಲ್ಲಿ ತನ ಮನೆತನ ಚಲೋ ಇರ್ತದೆ, ಸಂಸಾರ ಚಲೋ ಇರ್ತದೆ. ಎಲ್ಲ ಇತ್ತು, ಪರಸ್ಪರ ಮನಸ್ಸಿನೊಳಗೆ ನಂಬಿಕೆ ಅನ್ನೋದು ಹೋತು. ಆ ಬಗ್ಗೆ ಇವನಿಗೆ ಸಂಶಯ, ಈ ಬಗ್ಗೆ ಅವನಿಗೆ ಸಂಶಯ ಬಂತು ಅಂದ್ರೆ ಸಂಸಾರ ಸಂಹಾರ ಆಗ್ತದ, ನರಕ ಮಾಡಿಬಿಟ್ಟ. ಮಾಡಿದ ಮೇಲೆ ಬಿಟ್ಟೇನು, ನಾನು ಹೆಂಡತಿ ಬಂದೆ ಅಂತ ಉರ್ಲಾಕ್ಕೊಂಡ. 2 ಮಕ್ಕಳು ತಂದೆ ತಾಯಿನ ಕಳ್ಕೊಂಡು ಕಣ್ಣೀರಾಗ್ತಾ ಇದ್ದಾವ. ಇವತ್ತು ಬೆಳಗ್ಗೆ ನ್ಯೂಸ್ ನೋಡಿದ್ದು ನಾನು, ಅಂದ್ರೆ ಹೆಂಗಿರ್ತದ ಅಂತ. ಅದಕ್ಕಾಗಿ ಪ್ರಕೃತಿಯೊಳಗೆ ಪರಮಾತ್ಮ ಒಬ್ಬರನ್ನೊಬ್ಬರನ್ನ ಜೋಡಿಸ್ತಾನೆ. ಯಾಕಂದ್ರೆ ಬಾಳೆವ ಮಾಡ್ರಿ, ಬದುಕು ಮಾಡ್ರಿ, ನಂಬಿಕೆಯಿಂದ ಬದುಕ್ರಿ, ವಿಶ್ವಾಸ ಬದುಕ್ರಿ, ನಿಮ್ಮ ಮುಂದಿನ ಸಂತಾನವನ್ನು ಈ ಜಗತ್ತಿನೊಳಗೆ ಬಿಟ್ಟು ಹೋಗ್ರಿ, ಅವೆಲ್ಲ ಸತ್ಪ್ರಜೆಗಳಾಗಬೇಕು, ಈ ಪ್ರಕೃತಿಗೆ ಮರ್ಯಾದೆಯನ್ನು ತರುವಂತ ವಂಶಸ್ಥರಾಗಬೇಕು ಅನ್ನುವ ಸಲುವಾಗಿನೇ ಭಗವಂತ ಈ ಜಗತ್ತಿನೊಳಗ ಇದನ್ನೆಲ್ಲ ಮಾಡಿ ನಮ್ಮನ್ನು ಬಿಟ್ಟಾನ. ಆದರೆ ಅಜ್ಞಾನಿಗಳಾಗಿರುವಂಥ ಜನಗಳು ಪ್ರಾಣಿಗಳಿಗಿಂತಲೂ ಕೂಡ ಕೆಟ್ಟ, ವ್ಯಾಘ್ರ ಮೃಗಗಳಿಗಿಂತಲೂ ಕೂಡ ಕೆಟ್ಟ ಕೆಟ್ಟ ವಿಚಾರಗಳಲ್ಲಿ ಬದುಕನ್ನ, ಮನಸ್ಸನ್ನ ಕೆಡಿಸ್ಕೊಂಡು ತಾವೂ ಹೊಲಸಾಗಿ ಇನ್ನೊಬ್ಬರಿಗೂ ಸಮಸ್ಯೆ ಮಾಡಿ. ಈಗ 2 ಮಕ್ಕಳು ಅವು ಸಾಯೋತನ ಇದು ತಲೆಯಾಗಿರ್ತದ. ನಮ್ಮವ್ಗ ಹಿಂಗೆ ನಮ್ಮ ಅದ ಹೊಡೆದ ಹಿಂಗೆ ಸತ್ತ, ಮುಗಿದೋತು. ಕುಂತ್ರು ಅದೇ, ನಿಂತರೂ ಅದೇ. ಯಾಕೆ? ಏನು ಮಾಡೋರದೀರಿ? ಯಾಕೆ ತಪ್ಪುಗಳು ನಡೀತಾವ? ಇದೆಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು, ನಮ್ಮ ಭಾವನೆ, ನಮ್ಮೊಳಗೆ ತುಂಬಿರುವಂಥ ಅಜ್ಞಾನ, ಅವಿವೇಕ. ಇದಷ್ಟೇ ಕಾರಣ. ಹಾಗಾಗಿ ಬಂಧುಗಳೇ, ಶರಣಬಸಪ್ಪನವರು ಗೃಹಸ್ಥರಾದರು. ಮಹಾದೇವಿ ತಾಯಿ ಕೈ ಮಡದಿಯನ್ನಾಗಿ ಸ್ವೀಕಾರ ಮಾಡಿ ಜಗತ್ತು ಮೆಚ್ಚುವಂತ ರೀತಿಯಲ್ಲಿ ಅಲ್ಲ, ಶಿವ ಮೆಚ್ಚುವ ರೀತಿಯಲ್ಲಿ ಸಂಸಾರ ಮಾಡಿದರು. ದೇವರ ಮೆಚ್ಚಬೇಕ್ರಿ. ಅವ್ರಿವ್ರನ್ನ ಮೆಚ್ಚಿಸಿ ಏನು ಮಾಡೋರದಿರಿ? ಇವ್ರೇನು ನಮಗೆ ಸರ್ಟಿಫಿಕೇಟ್ ಕೊಡೋರ? ಇವತ್ತು ಹಿಂಗಂತಾರ, ನಾಳೆ ಹೆಂಗರ ಅಂತ. ಇದಕ್ಕೆ ತಲೆ ಕೆಡಿಸ್ಕೋಬಾರದು, ಇದಕ್ಕೆ ಒಟ್ಟಾರೆ ತಲೆ ಕೆಡಿಸ್ಕೋಬಾರದು. ನಾವೆಲ್ಲ ಜೀವನ ಶಿವ ಮೆಚ್ಚುವ ರೀತಿಯೊಳಗೆ ನಮ್ಮ ಬದುಕು ಸಾಗಬೇಕು ಎಂದು ಬರಬಾರದು ಅನುಮಾನ, ಎಂದು ಬರಬಾರದು ಅನುಮಾನ. ಸಮಯ ಸಂದೇಹ ಒಂದುಗೂಡಿದಾಗ ಸುಡದೆ ವಿವೇಕ ಜೀವಂತವಾಗಿಯಾಗ ಬರಿದಾಗದೆ ಸ್ವಾಭಿಮಾನ. ಎಂದು ಬರಬಾರದು ಅನುಮಾನ. ಸಣ್ಣ ವಿಷಯಕ್ಕೆ ಸಂಶಯ ಸೇರಲು ತಪ್ಪು ಭಾವನೆ ಕಾಡುವುದು. ಸಣ್ಣ ವಿಷಯಕ್ಕೆ ಸಂಶಯ ಸೇರಲು ತಪ್ಪು ಭಾವನೆ ಕಾಡುವುದು. ಸುಳ್ಳು ಹೆಡೆಯತ್ತಿ ವಿಷವ ಕಾರಲು ಮುಗ್ಧ ಮನಸ್ಸುಗಳು ಸಾಯುವವು. ಬದುಕಿ ಬಾಳುವ ಜೀವದ ನಡುವೆ, ಬದುಕಿ ಬಾಳುವ ಜೀವದ ನಡುವೆ ನುಸುಳಿ ಸಂದೇಹ ಈಜಾಡುವಾಗ ಎಂದು ಬರಡಾಗದೆ ಜೀವಮಾನ. ಎಂದು ಬರಬಾರದು ಅನುಮಾನ. ಸಮಯ ಸಂದೇಹ ಒಂದುಗೂಡಿದಾಗ
ಉಡದೆ ವಿವೇಕ ಜೀವಂತವಾಗಿ ಯಾಗ ಬರಿಯಾಗದೆ ಸ್ವಾಭಿಮಾನ ಎಂದು ಬರಬಾರದು ಅನುಮಾನ ಎಂದು ಬರಬಾರದು ಅನುಮಾನ ಎಂದೂ ಬರಬಾರದು ಅನುಮಾನ. ಸಂಶಯ ಅನ್ನೋದು ಒಳಗೆ ಹುಟ್ಟಿತು ಅಂದ್ರೆ ಸಂಸಾರ ನರಕ ಆಗ್ತದ, ಮನೆತನಗಳ ಹಾಳಾಗುತ್ತಾವ. ಎದಕ್ಕೆ? ನಂಬಿವಿ ವಿಶ್ವಾಸದಿಂದ ಬದುಕುವಂಥ ಎಚ್ಚರಿಕೆ ಇಬ್ಬರೊಳಗೂ ಇರಬೇಕು, ಗಂಡಿನೊಳಗೂ ಇರಬೇಕು, ಹೆಣ್ಣಿನೊಳಗೂ ಇರಬೇಕು. ಅದಕ್ಕೆ ನಮ್ಮ ಶರಣರು ಅಂತ ಹೇಳ್ಯಾರ್ರಿ, ಎಲ್ಲ ಶರಣರು ಗೃಹಸ್ಥರೇ ಆಗಿದ್ರು, ದಾಸರೆಲ್ಲರೂ ಗೃಹಸ್ಥರೇ ಆಗಿದ್ರು, ಋಷಿಮುನಿಗಳೆಲ್ಲ ಗೃಹಸ್ಥರೇ ಆಗಿದ್ರು. ಎಷ್ಟು ಚಂದ ಹೇಳ್ತಾರೆ, ಸತಿಪತಿಗೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಉಳಿದವ್ರು ಸುದ್ದಿ ಹೇಳಿಲ್ಲ ನೋಡ್ರಿ. ಅವರು ನೀವು ಚಂದ ಬದುಕೋದು ಉಳಿದವ್ರಿಗೆ ತೊಗೊಂಡು ಏನು ಮಾಡೋದದ? ಯಾರನ್ನ ಮೆಚ್ಚಿಸಿ ಏನು ಮಾಡೋರದೀರಿ? ಅವ್ರೇನು 2 kg ಬಂಗಾರ ತಂದು ಕೊಡೋರದಾರೇನು? ಇಲ್ಲಲ್ಲ. ಅವ ಮೆಚ್ಚುವಂತೆ ಬದುಕಬೇಕು. ಯಾವ ಕಳಿಸ್ಯಾನಲ್ಲ ನಮ್ಮನ್ನ ಈ ಜಗತ್ತಿಗೆ, ಪ್ರಕೃತಿಗೆ ಕಳಿಸಿಕೊಟ್ಟಿರುವಂಥ ಪರಮಾತ್ಮ ಮೆಚ್ಚುವಂತೆ ನಾವು ಅರಿವಿನ ಎಚ್ಚರಿಕೆಯೊಳಗೆ ಸತಿಪತಿಗಳು ಬದುಕಬೇಕಂತ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಎರಡು ಜೋಡಿ 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 ಹೋಗಬೇಕು. ಅದು ಜೋಡೆತ್ತಿನ ಗಾಡಿ ಅಂತಾರ ಸಂಸಾರ. ಅದೇನ್ರಿ? ಜೋಡೆತ್ತಿನ ಗಾಡಿ. ಬಲಕ್ಕ ಎಡಕ್ಕ 2 ಎತ್ತ 2 ಗಾಲಿ ಎಷ್ಟು ಚಂದ ಹೊಕ್ಕಾವು. ಅದು ಒಂಟೆತ್ತಿನ ಗಾಡಿ ಅಲ್ರಿ. ಗಾಲಿ 2 ಅದಾವ, ಎಳೆಯೋ ಎತ್ತು ಒಂದದ. ಎಲ್ಲ ಲಿಂಗ ಪ್ರಭುಗಳು ತಮ್ಮ ಇಡೀ ಜೀವಮಾನದೊಳಗೆ ಒಂಟೆತ್ತಿನ ಬಂಡ್ಯಾಗ, ಯಾಕ್ರಿ ಒಂಟೆತ್ತಿನ ಬಂಡ್ಯಾಗ ಬದುಕು ಕಳೆದಾರ. ಅವ್ರು ಎದುರಿಸ್ಯಾರ, ಗೆದ್ದಾರ. ನಾವು ಜೋಡೆತ್ತುಗಳದೀವಿ. ನಮ್ಮ ಬಂಡಿ ಜೋಡೆತ್ತಿನ ಬಂಡಿ. ಸತಿಪತಿ ಅನ್ನುವಂಥ ಜೋಡೆತ್ತುಗಳು ಸಂಸಾರ ಅನ್ನುವಂಥ ಚಕ್ಕಡಿಯನ್ನು ಎಳಿಬೇಕಾಗ್ತದ, ಅರಿವಿನಿಂದ ಎಳಿಬೇಕಾಗ್ತದ, ಜವಾಬ್ದಾರಿಯಿಂದ ಸಾಗಬೇಕಾಗ್ತದ. ಅದಕ್ಕೆ ದಾಸಮಯ್ಯಗಳು ಹೇಳ್ತಾರ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಮುಂದಿನ ಮಾತು ಹೇಳ್ಯಾರ ನೋಡ್ರಿ, ಸತಿ ಪತಿಗಳೊಂದಾಗದವರ ಭಕ್ತಿ ಅಮೃತದೊಳಗೆ ವಿಷವ ಬೆರೆಸಿದಂತೆ ಕಾಣ ರಾಮನಾಥ. ಅಮೃತದೊಳಗೆ ವಿಷ ಬೆರೆಸಿದಂಗಂತ. ಹೆಂಗ ಹಂಡೆಗಟ್ಲೆ ಹಾಲಿದ್ದಾಗ ಅಪ್ಪಿ ತಪ್ಪಿ ಅದರೊಳಗೆ ಏನಾದರೂ ಬಿತ್ತು ಅಂದ್ರೆ ಹಾಲು ಕೆಟ್ಟು ಹೋಗ್ತದೆ. ಹಂಗೆ ಸಂಸಾರ ಧರ್ಮ ಅನ್ನೋದು ಅದು ಅಮೃತ ಇದ್ದಂಗೆ. ಆನಂದ ಸಾಗರ ಈ ಸಂಸಾರ, ಆನಂದ ಸಾಗರ ಈ ಸಂಸಾರ, ಆನಂದ ಸಾಗರ ಈ ಸಂಸಾರ. ಪ್ರೀತಿ ವಿಶ್ವಾಸದ ಹೂವಿನ ಹಾರ, ಆನಂದ ಸಾಗರ ಈ ಸಂಸಾರ. ಪ್ರೀತಿ ವಿಶ್ವಾಸದ ಹೂವಿನ ಹಾರ. ಒಮ್ಮತ ಸಮ್ಮತ ಮನೆಗಾಧಾರ, ನೆಮ್ಮದಿ ಹೋದರೆ ಮುಳ್ಳಿನ ಹಾರ, ಮುಳ್ಳಿನ ಹಾರ, ಮುಳ್ಳಿನ ಹಾರ. ಇದು ಸಂಸಾರ, ಇದು ಅಮೃತದ ಸಾಗರ ಅದ. ಅಲ್ಲಿ ಅಮೃತವೇ ಸಿಗುತ್ತದೆ ಅರಿತು ಬದುಕಿದ್ರ. ಹೌದಲ್ಲ? ಎಷ್ಟು ಚಲೋ ಮಾತುಗಳನ್ನು ಹೇಳ್ತಾರೆ ಬಲ್ಲವರು. ಹಾಗಾಗಿ ಶರಣಬಸಪ್ಪನವರು ಮಹಾದೇವಿ ತಾಯಿಯನ್ನು ಕೈ ಹಿಡಿದು ಕರ್ಕೊಂಡು ಬಂದಾರ. ಒಪ್ಪುಳ್ಳ ಸಂಸಾರ ಮಾಡ್ತಾರ ಅವರು. ಸಂಸಾರ ಒಪ್ಪುಳ್ಳದ್ದಿರಬೇಕು. ಇಬ್ಬರು ಪರಸ್ಪರ ತಿಳಿದು ಬದುಕಬೇಕು.
ಒಂದಾದ ಭಕ್ತಿ. ಆದರೆ ಇವತ್ತಿನ ಕಾಲದೊಳಗೆ ಶರಣರು, ಸಂತರು, ಮಹಾತ್ಮರು ಯಾಕೆ ನಮಗೆ ಆದರ್ಶ ಆಗ್ತಾರಂದ್ರೆ ಅವರು ಬದುಕಿದ ದಾರಿ ನಮಗೆ ಬ್ಯಾಡ ಆಗ್ಯದ. ಇವತ್ತಿನ ಶೋಕಿ ಜಗತ್ತಿನೊಳಗೆ ಹುಚ್ಚರಂಗ ಬದುಕುವವರು ಹೆಚ್ಚಾಗ್ಯಾರ. ಅದಕ್ಕಾಗಿ ಎಲ್ಲಿ ನೋಡಿದಡಲ್ಲಿ ಕೌಟುಂಬಿಕ ಸಮಸ್ಯೆಗಳು, ಕೌಟುಂಬಿಕ ಕಲಹಗಳು, ಕೌಟುಂಬಿಕ ಕಷ್ಟಗಳು, ಮತ್ತೆ ಮತ್ತೆ ಎಲ್ಲೆಲ್ಲೋ ಸಾವುಗಳು, ಹೆಣ್ಣಿಗೆ ಅನ್ಯಾಯವಾಗುವಂಥ ಸಂದರ್ಭಗಳು, ಗಂಡಿಗೆ ಅನ್ಯಾಯ ಆಗುವಂಥ ಸಂದರ್ಭಗಳು ಯಾಕೆ ನಡೀತಾವ? ನಾವು ನಮ್ಮ ಮನಸ್ಸನ್ನು, ಬುದ್ಧಿಯನ್ನು, ಭಾವನೆಯನ್ನು ಕೆಡಿಸಿಕೊಂಡಾಗ ಮಾತ್ರ ಇದೆಲ್ಲದೂ ಕೆಡುತ್ತದೆ ವಿನಃ ತನಗೆ ತಾನು ಕೆಡಿಸುವವರು ಯಾರೂ ಇಲ್ಲ ಈ ಜಗತ್ತಿನೊಳಗೆ. ನಮಗೆ ನಾವ ಕೆಡಿಸ್ಕೋತೀವಿ, ಮಂದಿ ಮ್ಯಾಗ ಆರೋಪ ಮಾಡ್ತೀವಿ. ಅವ್ರೇನೋ ಮಾಡಿಸ್ದಂಗೆ ಕಾಣ್ತಾರಂತ. ಏನು ಮಾಡಿಸ್ಯಾರೇನು ಸುಡುಗಾಡಿ ಅನ್ನಂಗಿಲ್ರಿ. ಅವ್ರು ಮಾಡಿಸ್ಯಾರಂತ ಇವ್ರು ಮಾಡ್ಸಕ್ಕೆ ಹೋಗ್ತಾರ. ಅವ್ರಿಗೆ ಇವು ಮಾಡಿಸೇ ಸತ್ತೋಕ್ಕಾವು. ನಾವು ಮಾಡಿಸಿದ್ರೆ ಏನಾಗೋದದ ಈ ಜಗತ್ತಿನೊಳಗೆ? ಅವ ಮಾಡಬೇಕು, ಗಟ್ಟಿರಬೇಕು, ಬದುಕಿನೊಳಗೆ ಎದುರಿಸಬೇಕು, ತಾಕತ್ತು ಬೇಕು, ಮನೋಬಲ ಬೇಕು, ಆತ್ಮಬಲ ಬೇಕು. ಈ ಮನೋಬಲ, ಆತ್ಮಬಲ ಬರಬೇಕು ಅಂದ್ರೆ ಇಂಥ ಆಧ್ಯಾತ್ಮದ ಮಾತುಗಳನ್ನು ಭಕ್ತಿಯಿಂದ ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು. ಇದು ನಮಗೆ ಬ್ಯಾಡ ಆಗ್ಯದ. ಕೆಲಸಕ್ಕೆ ಬರಲಾರ್ದು ಮಾತು ಕೇಳಕ್ಕೆ ನಮ್ಮ ಹುಡುಗರು ಮೊಬೈಲ್ ಹಿಡ್ಕೊಂಡು ಕೂತಿರ್ತಾವೆ, ನೋಡಬೇಕು. ಅವ ಯಾವನೋ ರೀಲ್ ಮಾಡಿ ಬಿಡ್ತಾನಲ್ರಿ, ಎಂಥ ಅಪ್ಪ ಅವ, ಎಂಥವೇನ್ರಿ. ನನಗೆ ಅನ್ನಕ್ಕೆ ಸಹಿತ ಅಸಹ್ಯ ಅದ ನನ್ನ ಬಾಯ. ಎಷ್ಟು ಚಂದ ಹೆಸರು ಇಟ್ಕೊಂಡ ನಾವು. ಆವು ಅಪ್ಪನ ನೋಡಕ್ಕೆ ಇವ್ರು ಅಪ್ಪಗಳು ಏನ್ರಿ ಅಸಹ್ಯತನಗಳು. ಯಾವುದು ಬದುಕಿಗೆ ಬೇಕು ಅನ್ನುವಂಥ ಪ್ರಜ್ಞೆ ಇರಬೇಕ್ರಿ, ತಿಳುವಳಿಕೆ ಇರಬೇಕು. ಯಾವುದು ನಮ್ಮನ್ನು ಉದ್ಧಾರ ಮಾಡ್ತದೆ, ಯಾವುದು ನಮ್ಮನ್ನು ಸಮಾಧಾನವಾಗಿ ಇಡ್ತದೆ, ಯಾವುದು ನಮ್ಮನ್ನು ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗ್ತದೆ, ಯಾವುದರಿಂದ ನಮ್ಮ ಮನೆತನಗಳು ಉದ್ಧಾರ ಆಗ್ತಾವ, ಇದರ ಪ್ರಜ್ಞೆ ಇಲ್ಲದೆ ಹೋದರೆ ಅದಕ್ಕೆ ಯಾಕೆ ಮನೆತನ ಅನ್ನಬೇಕು, ಅದಕ್ಕೆ ಯಾಕೆ ಸಂಸಾರ ಅನ್ನಬೇಕು? ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕನ್ನಡದ 3 ಅಕ್ಷರದ ಪದ ಇದು. ಸಂಸಾರ, ಸ ಬರಿತೀವಿ, ಮುಂದೆ ಪೂಜಿ ಬರಿತೀವಿ, ಮುಂದೆ ಸ ಬರೆದು ಅದಕ್ಕೆ ಸ ಆಕಾರ ಕೊಡ್ತೀವಿ, ಸ ಅದರ ಮುಂದೆ ರ, ಸಂಸಾರ. ನೋಡ್ರಿ, ಈ ಸಂಸಾರ ಅನ್ನುವಂಥ 3 ಅಕ್ಷರದ ಇದೇನು ಕನ್ನಡದ ನುಡಿಯದ, ಇದರೊಳಗೆ ಸ ಮತ್ತು ಸಾ ಇದರ ನಡಬರ್ಕೇನು ಪೂಜಿ ಅದಲ್ಲ, ಅದನ್ನು ತೆಗೆದ್ರೆ ಅದು ಸಸಾರ ಆಗ್ತದೆ. ಏನಾಗ್ತದೆ? ಸಸಾರ. ಸಸಾರ ಅಂದರೆ ಈಜಿ, ಈಜಿ ಆಗ್ತದೆ, ಸರಳ ಆಗ್ತದೆ, ಸಸಾರ ಆಗ್ತದೆ, ಸುರಕ್ಷಿತ ಇರ್ತದೆ. ಇಟ್ಟ ಕೆಲಸ ಐತೆ ನೋಡ್ರಿ. ಸಂಸಾರದೊಳಗೆ ಇರುವಂಥ ಪೂಜಿ ತೆಗಿಬೇಕು. ಅದೇನು ಪೂಜೆ? ಅದು ಪೂಜೆ ಅಂದ್ರನ ಅಜ್ಞಾನ, ಪೂಜೆ ಅಂದ್ರನ ಸಂಶಯ, ಪೂಜೆ ಅಂದ್ರನ ನಂಬಿಕೆ ಇಲ್ಲದ್ದು. ಇದನ್ನು ತೆಗಿಬೇಕು. ಆವಾಗ ಅದು ಸಸಾರ ಆಗ್ತದೆ, ಭಾಳ ಸರಳ ಆಗ್ತದೆ, ಈಜಿ ಆಗ್ತದೆ. ಒಬ್ಬರನ್ನ ಬಿಟ್ಟು ಒಬ್ಬರು ಅಗಲಕ್ಕಾಗಲ್ಲ, ಆನಂದವಾಗಿ ಬದುಕಾಕೆ ಬರ್ತದೆ. ಇದ್ದು ಗೆಲ್ಲಬೇಕಾಗ್ತದೆ ಜೀವನದೊಳಗೆ. ನೋಡ್ರಿ, ಇನ್ನೂ ಒಂದು ಮಾತು ಹೇಳ್ತೀನಿ. ಸ ಸಾ ರ ನಡಬರಕ್ಕೆ ಪೂಜೆ, ಇದು ಸಂಸಾರ. ಇದು ಸಸಾರ ಆಗಬೇಕಂದ್ರೆ ಪೂಜೆ ತೆಗಿಬೇಕಂದೆ. ಇದು ಸಸಾರ ಆಗಬೇಕಂದ್ರೆ ಇನ್ನೊಂದು ಕೆಲಸ ಮಾಡಬೇಕು. ಈ ಸಂಸಾರ ಅನ್ನುವಂಥ ಅಕ್ಷರ ಏನದಲ್ಲ, ಈ ಸಾ ಅನ್ನುವಂಥ ಅಕ್ಷರದ ಕೆಳಗೆ ಕ ಅನ್ನುವಂಥ ಒಂದು ಒತ್ತಕ್ಷರ ಕೊಡಬೇಕು. ಒತ್ತಕ್ಷರ ಕೊಟ್ಟರೆ ಏನಾಗ್ತದ್ರಿ? ಸಂಸಾರ ಅನ್ನುವ ನುಡಿಗೆ ಕ, ಸಾದ ಕೆಳಗೆ ಕ ಒತ್ತು ಕೊಟ್ಟರೆ ಏನಾಯಿತು? ಸಾಲಿ ಓದಿರಿಲ್ಲ? ಏನಾತ್ರಿ ಅವ್ವ ಹೇಳ್ರಿ ಒಬ್ರರು? ಸಂಸ್ಕಾರ. ಏನಾತ್ರಿ? ಸಂಸ್ಕಾರ.
ಎಲ್ಲಿ ಗುರುವಿನ ಸಂಸ್ಕಾರದ ಅರಿವಿರ್ತದ ಆ ಸಂಸಾರ ಅದು ಸಸಾರ ಆಗ್ತದೆ, ಸಸಾರ ಆಗ್ತದೆ, ಅದು ಗೆಲ್ಲುವ ಜೀವನ ಆಗ್ತದೆ. ಅವು ಕಟ್ಕೊಂಡು ಕೈ ಬಿಡ್ರಿ, ಒಂದಿಟ್ಟು ಕೈ ತಟ್ರಿ, ಒಂದಿಟ್ಟು. ನಿನ್ನೆ ಅವ್ರು ಹಾಡೋ ಮುಂದೆ ಎಷ್ಟು ಚಂದ ಬಡಿತಿದ್ರಿ, ಮತ್ತು ಅಟ್ ಕೆಟ್ಟು ಸುಮಾರು ಹೇಳಕತ್ತೀನೇನು ನಾನು? 30 ಮಂದಿ ಮುಂದೆ ಕುಂತಿದ್ರಿ, ಬಡಿತಿದ್ರಿ, ಹಿಂಗೆ ಏನು ತಿಳಿತಿತ್ತೋ ಏನೋ. ಸಂಗೀತ ವಿದ್ಯಾ ಬಡಿ ಕಠಿಣ ಹೇ, ತಿಳಿಲೇ ಇಲ್ಲ, ತಿಳಿತೇನು? ಸುಮ್ಮ ಬಡಿತಿದ್ರಿ. ಹೆಂಗೆ ಚಪ್ಪಾಳಿ ಹೊಡೆದ್ರೆ ಜಿಡ್ಗಾದಾಗ ಕುಂತ ಅಪ್ಪ ಕೇಳಬೇಕಿದು. ಅಂದ್ರೆ ನೀವು ಇಟ್ಟು ಬಂದಿರಿ, ಇವತ್ತು ತಂಡಿ ಇಲ್ಲ, ಹೆಚ್ಚಾಗಿರಿ ಅಂತ ಅವ್ರಿಗೆ ಗೊತ್ತಾಕತಿ. ತಂಡಿ ಸಲುವಾಗಿ ಹೆದರ್ಕೊಂಡು ಬಂದೇ ಇಲ್ಲ. ತಂಡಿ ನಿಮ್ಮನ್ನು ತಿಂತದೇನು ಗಬುಕ್ಕತ್ತು. ಈಗರ ಇಟ್ಟೆಲ್ಲ ಕ್ಷೇತ್ರ ಆಗ್ಯದ, ಚಾಟ್ ಆಗ್ಯದ, ಎಲ್ಲ ಆಗ್ಯದ. ಅಪ್ಪ ಒಂಟೆತ್ತಿನ ಬಂಡ್ಯಾಗ ಬಂದು ಇದ ನೆಲದಾಗ ಬಿಸಿಲಾಗೂ ಕುಂತ, ಉಪವಾಸ ಕುಂತ, ವನವಾಸ ಕುಂತ, ಕಾಡಿದ್ರು, ಏನೆಲ್ಲ ಮಾಡಿದರು, ಅದ ಪುಣ್ಯಾತ್ಮಗ ಹುಚ್ಚ ಅಂದರು. ಇದು ಜಗತ್ರಿ, ಇದು ಅವ್ರಿಗೆ ಅಂದಾರ ಹುಚ್ಚ ಅಂದವ್ರು. ಈಗ ಅಪ್ಪನ ತಲೆ ಮ್ಯಾಗ ಬಂಗಾರ ಕಿರೀಟ ಇಡ್ತಾರೆ. ಸಾಧನೆ ಮಾಡಿದವ್ರಿಗೆ ಫಲ ಹೆಂಗೆ ಸಿಗ್ತದಲ್ಲ, ಹಂಗ ಸಂಸಾರದೊಳಗೆ ನೀವು ಸಾಧಕರಾದ್ರೆ ನಿಮಗೆ ಪರಮಾತ್ಮ ಸುಖವನ್ನು ಕೊಡ್ತಾನೆ, ನಿಮ್ಮ ಸಂಸಾರವನ್ನು ಸದ್ಗತಿಯತ್ತ ಕರ್ಕೊಂಡು ಹೋಗ್ತಾನೆ. ಸಂಸ್ಕಾರದಿಂದ ಸಂಸಾರ ಸಸಾರ ಆಗ್ತದೆ. ಅದಕ್ಕೆ ಈಗಿನ ದಿನಮಾನದೊಳಗೆ ಕೆಲವು ಹಿಂಗೆ ತಲೆ ಕೆಟ್ಟು ಹುಟ್ಟ್ಯಾವ, ಒಟ್ಟ ಆಗೋದ ಬೇಡ ಅಂತ ಬಿಡ್ತಾವ. ಅದನ್ನು ಪೂರ್ಣ ಸಾಧಿಸುವಂಗಿದ್ರೆ ಬಿಡಬೇಕು. ಒಬ್ಬ ಮಹಾನುಭಾವ ಒಂದು ಚಲೋ ಮಾತು ಹೇಳ್ಯಾನ ಕನ್ನಡ ಸಾಹಿತ್ಯದೊಳಗೆ, ಮರುಗುವುದಕ್ಕಿಂತ ಮದುವೆಯಾಗುವುದು ಲೇಸಯ್ಯ. ಮರುಗೋದಕ್ಕಿಂತ ಕೆಲವು ಮದುವೆ ಆಗಲಾರ್ದಂಗೆ ಇರ್ತಾವ, ಹಿಂದಡಿಗೆ ಮಂದಿನ ನೋಡಿ ಮರಗ್ತಾವ. ನಾವಾಗಿದ್ರೆ ಚಲೋ ಇತ್ತು, ಆಗಬೇಕಂತ ಕರಿ ಬಾಯಾಗ ಹಲ್ಲೋಗಿ ಅವಿಗೇನು ಮಾಡಾವ, ಆಗುವಾಗ ಆಗಲಿಲ್ಲ. ಏನ್ರಿ ರೈತರು ಬೆಳೆದ ಬೆಳೆಗೆ ಬೆಲೆ ಇಲ್ಲ, ನೆತ್ತಿಯ ಮೇಲೆ ನೆರಳಿಲ್ಲ, ಬಾಳಿಗೆ ಭರವಸೆ ಇಲ್ಲ, ಅಂಗಲಾಚಿ ಬೇಡಿದರು ಕಣ್ಣು ತೆರೆಯುವ ರೈತನ ಆಕ್ರೋಶದ ಕಟ್ಟೆ ಒಡೆದು ಹೋದರೆ ಸರ್ಕಾರಕ್ಕೆ ನಿದ್ರೇನೇ ಇಲ್ಲ ಎಂಬುವ ವೇದೋಕ್ತಿ ದಶಕಗಳಿಂದ ಪ್ರಾರಂಭವಾದ ರೈತರ ಹೊಟ್ಟೆ ಒಳಗಿನ ಹೋರಾಟದ ಕಿಚ್ಚು ರೋಚು ಧಗಧಗನೆ ಊರಿದು ಹೋರಾಟದ ಹಾದಿ ಹಿಡಿದು ಮಹಾ ಸಂಗ್ರಾಮವಾಗಿರುವ ಭಾರತ ನಿಬ್ಬೆರಗಾರ ರಾಜ್ಯ ಮತ್ತು ರಾಷ್ಟ್ರ ಜೀವಗಳ ಕಲ್ಯಾಣ, ಎರಡು ಮನೆತನಗಳ ಕಲ್ಯಾಣ, ಎರಡು ಊರುಗಳ ಸಂಬಂಧದ ಕಲ್ಯಾಣ, ನಾಡಿನ ಕಲ್ಯಾಣ, ರಾಷ್ಟ್ರದ ಕಲ್ಯಾಣ, ಕೊನೆಗೊಮ್ಮೆ ಭಗವಂತ ಮಾಡಿದ ಈ ಜಗತ್ತಿನ ಕಲ್ಯಾಣ. ಅದಕ್ಕಾಗಿ ಇದು ಕಲ್ಯಾಣ. ಕನ್ನಡದೊಳಗೆ ಮದುವೆ ಏನ್ರಿ? ಮದುವೆ 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 ನಿನ್ನೆ ಹೇಳಿನಲ್ಲ, ಸಿದ್ಧಗೆ ಮದುವೆ ಆಗಿದ್ದಿಲ್ಲ, ಸುಮ್ಮನೆ ನೆನಪು ಮಾಡಿಕೊಡ್ರಿ. ಸರಿ ರೀ ಅತ್ತತ್ತ ಸರಿ ಸರದಾ ಬಿಟ್ಟಾವ, ಹೌದಲ್ಲ? ಮದುವೆ ಇದರ ಅರ್ಥ ಏನು ಅಂದ್ರೆ, ನಮ್ಮ ಆಧುನಿಕ ವಚನದೊಳಗೆ ನಾವು ರಚನೆ ಮಾಡಿದ ವಚನದೊಳಗೆ ಬರೆದೀವಿ ಮದುವೆ 3 ಅಕ್ಷರ. ಇದರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡೆ ನಾನು. ಇದೇ 3 ಅಕ್ಷರ ಯಾಕೆ ಬಳಸ್ಯಾರ ನಮ್ಮವರು? ಇದಕ್ಕೆ ಮದುವೆ 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 ಅಂತ ಯಾಕೆ ಅಂದಾರ ಎಂದಾರ ವಿಚಾರ ಮಾಡಿರೇನು? ಮದುವೆ ಆದವರು, ಮುಂದೆ ಆಗೋರು, ಆಗಬೇಕನ್ನೋ ವಿಚಾರ ಇಟ್ಕೊಂಡವರು ವಿಚಾರ ಮಾಡಿರಿ? ಮದುವೆ ಅಂದರೆ ಏನು ಕೇಳಿದ್ರೆ ನೋ ಆನ್ಸರ್. ಆದವ್ರಿಗೂ ಗೊತ್ತಿಲ್ಲ, ಆಗೋವ್ರಿಗಂತೂ ಮೊದಲ ಗೊತ್ತಿಲ್ಲ. ಏನ್ರಿ ಅಪ್ಪ ಮಾಡಿದ್ರು, ಆಗೀವಿ. ಅವ್ರು ಸ್ವಾಮಿಯವ್ರ ಮಂತ್ರ ಅಂದರು, ಕಟ್ ಅಂದರು, ಅವ್ರು ಕಟ್ಟಿದ್ರು, ನಾವು ಕಟ್ಸ್ಕೊಂಡಿವಿ. ಮುಗಿದೋತು. ಎಮ್ಮಿ ಕೊಳ್ಳ ಗುದ್ದಿ ಕಟ್ಟಿದಾಗ ಗಳ ಅಳ್ಳಾಡಿಸ್ಕೊತ ಹೋಗೋದು ಆ ಕಡೆ. ಹಿಂಗೆ ಭಾಳ ಆಗ್ಯಾವ್ರಿ. ಗದ್ಲಕ್ಕೆ ಬಿದ್ದಾವ, ತಿಳಿಲಾರ್ದ ಗದ್ಲಕ್ಕೆ ಬಿದ್ದು ಭಾಳ ಅದಾವ. ನಿಮ್ಗೆ ಹೇಳ್ತೀನಿ ರೀ, ಮದುವೆ
ನನ್ನ ವಿಚಾರ ಹಿಂಗದ. ಮ ಎಂದರೆ ಮನುಷ್ಯತ್ವವನ್ನು, ದು ಎಂದರೆ ದುರುಪಯೋಗ ಪಡಿಸಿಕೊಳ್ಳದಂತೆ, ವೇ ಅಂದರೆ ವ್ಯವಹರಿಸುವ ಜೀವನ ಧರ್ಮವೇ ಅದು ಮದುವೆ ಕಣ. ನೋಡ್ರಿ, ಮನುಷ್ಯತ್ವದ ದುರುಪಯೋಗ ಆಗಬಾರ್ದು, ಅದು ಸದುಪಯೋಗವಾಗಿ ಅದು ಜೀವನದ ವ್ಯಾವಹಾರಿಕವಾದ ಪ್ರಾಕೃತಿಕ ಧರ್ಮವಾಗಬೇಕು. ಇದು ನಿಜವಾದ ಮದುವೆ. ಮದುವೆ ಮದುವೆ ಮರುಗುವುದಕ್ಕಿಂತ ಮದುವೆಯಾಗುವುದೇ ಲೇಸಯ್ಯ. ನೋಡ್ರಿ, ಆದರೆ ಈ ಜಗತ್ತಿನೊಳಗೆ ಒಂದು ಸನ್ಯಾಸ ಧರ್ಮ, ಒಂದು ಸಾಂಸಾರಿಕ ಧರ್ಮ, ಒಂದು ಸತ್ಯದ ಮಾತು ಹೇಳ್ತೀನಿ. ಸನ್ಯಾಸ ಕಳ್ಳತನದ ಸನ್ಯಾಸ ಆಗಬಾರ್ದು, ಸಂಸಾರ ಸುಳ್ಳುತನದಿಂದ ಕೂಡಿರಬಾರ್ದು. ಇವೆರಡು ಭಾಳ ಅರ್ಥಪೂರ್ಣ. ಸನ್ಯಾಸ ಕಳ್ಳತನದ ಸನ್ಯಾಸ ಆಗಬಾರ್ದು, ಸಂಸಾರ ಸುಳ್ಳತನದ ಸಂಸಾರ ಆಗಬಾರ್ದು. ಸಂಸಾರ ಸತ್ಯವಾಯಿತು ಅಂದ್ರೆ ಸನ್ಯಾಸ ಅದು ಕಳ್ಳತನದಿಂದ ಕೂಡದೇ ಇದ್ರೆ ಈ ಎರಡೂ ಧರ್ಮಗಳು ಭಾಳ ಪರಮ ಪವಿತ್ರ ಅದಾವು, ಭಾಳ ಎತ್ತರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾವೆ. ಹಾಗಾಗಿ ಸಂಸಾರ ಮಾಡಿದರೆ ಹಿಂಗೆ ಮಾಡಬೇಕಲ್ಲ. ಒಬ್ಬ ಸನ್ಯಾಸಿಗಳ ಮುಂದೆ ಹೋಗಿ ಒಬ್ಬ ಸಂಸಾರಸ್ಥ ಒಂದು ಪ್ರಶ್ನೆ ಕೇಳಿದ್ನಂತ. ಆ ಸನ್ಯಾಸಿಗಳು ಯಾರು ಅಂದ್ರೆ ಮುಳುಗುಂದದ ಬಾಲಲೀಲಾ ಮಹಂತ ಶಿವಯೋಗಿಗಳು ಅನ್ನುವಂಥ ಒಬ್ಬ ಮಹಾನ್ ಸತ್ಪುರುಷರು. ಅವರು ಬಂಧನಾಳ ಪರಂಪರೆಯ ಏನು ಲಚ್ಚಾಣದ ಸಿದ್ಧಲಿಂಗ ಮಹಾಪ್ರಭುಗಳು ಇತಿಹಾಸದ ಆರಂಭಕ್ಕಾಗಿ ಎಲ್ಲ ಲಿಂಗರ ಬದುಕಿನೊಳಗೆ ಬೆಳಕನ್ನು ಚೆಲ್ಲಿದರಲ್ಲ, ಅವರಿಗೆ ಬೆಳಕನ್ನು ಚೆಲ್ಲಿದವರು ಬಂಧನಾಳದ ಶಂಕರಲಿಂಗ ಶಿವಯೋಗಿಗಳು. ಆ ಬಂಧನಾಳದ ಪೀಠ ಅಲ್ಲಮ ಪ್ರಭುಗಳ ಸಲ್ಲಲಿತ ಪರಂಪರೆಯ ಆದಿ ಋಷಭಲಿಂಗ ಶಿವಯೋಗಿಗಳಿಂದ ಆರಂಭವಾಗಿರುವಂತಹದ್ದು. ಅದೇ ಪರಂಪರೆಯ ಅಪರೂಪದ ಮಠವಾಗಿರುವಂಥ ಯರನಾಳದ ಮಠಕ್ಕೆ ಪೀಠಾಧಿಪತಿಗಳಾಗಿ ಕೆಲವು ದಿನ ಅಲ್ಲಿ ಶಿವಯೋಗದ ಸಾಧನೆಯನ್ನು ಮಾಡಿ ಇವತ್ತು ಯರ್ನಾಳ ಮಠದೊಳಗೆ ಬಹಳ ದೊಡ್ಡ ಪಂಪಾಪತಿ ಶಿವಯೋಗಿಗಳ ಕರ್ತೃಗದ್ದುಗೆ ಅದ. ಅದೇ ಪರಂಪರೆಯೊಳಗೆ ಮಹಾ ಬೆಳಕು ಚೆಲ್ಲಿದವರು ಮಹಂತ ಶಿವಯೋಗಿಗಳು. ಅವರು ಮುಂದೆ ಗದುಗಿನ ಸಮೀಪದಲ್ಲಿರುವಂಥ ಮುಳುಗುಂದ ಅನ್ನುವಂಥ ಆ ವಿರಕ್ತ ಮಠದ ಪರಮ ಪೂಜ್ಯರಾಗ್ತಾರೆ, ಪರಮ ವಿರಾಗಿಗಳಾಗ್ತಾರೆ, ವಿರಕ್ತ ಮೂರ್ತಿಗಳಾಗ್ತಾರೆ. ಮೈಸೂರು ಅರಮನೆಯೊಳಗೆ ಲೀಲೆಯನ್ನು ತೋರಿ ಪಾದಪೂಜೆಯನ್ನು ಮಾಡಿಸಿಕೊಂಡು ಅರಸ ಭೋಗದ ಸಂಪತ್ತನ್ನು ಕೊಡುವಾಗ ಈ ವಿರಕ್ತನಿಗೆ ಯಾಕೆ ಬೇಕು ಅಂತ ತಿಳ್ಕೊಂಡು ಧಿಕ್ಕರಿಸಿ ಒಂದು ಸೋರೆಕಾಯಿಯನ್ನು ಭಕ್ತಿಯ ಕಾಣಿಕೆಯಾಗಿಸಿಕೊಂಡು ಬಂದವರು ಬಾಲಲೀಲಾ ಮಹಂತ ಶಿವಯೋಗಿಗಳು. ಅವರು ಬೆಳಗಿನ ಪೂಜಾ ಮುಗಿಸ್ಕೊಂಡು ಕುಂತಿದ್ರು. ಅವ್ರು ಯಾವಾಗಲೂ ತೊಟ್ಟಲ್ದಾಗ ಮಲಗ್ತಿದ್ರಿ, ಅದಕ್ಕಾಗಿ ಬಾಲಲೀಲಾ ಅಂತ ಅವ್ರಿಗೆ ಹೆಸರು ಬಂದದ. ಇವತ್ತು ಆ ಮಠಕ್ಕೆ ಹೋದ್ರೆ ತೊಟ್ಲಾಗ ಕಟ್ಟಿ ತೂಗ್ತಾರೆ ನೋಡ್ರಿ. ಅವರು ಕೂತಿದ್ರು, ಕೂತಾಗ ಒಬ್ಬ ಬಂದ್ರಿ, ಸಂಸಾರ ವಜ್ಜೆ ಆದವ. ಇವು ಮೊದಲು ಚಲೋ ಅಂತ ಒಳಗೆ ಹೋಗಿರ್ತಾವ್ರಿ, ಹಿಂದಡಿ ವಜ್ಜೆ ಮಾಡ್ಕೋತಾವ, ಯಪ್ಪೋ ಅಂತಾವ. ಆವಾಗ ಮಠ ನೆನಪಾಗ್ತದೆ. ಅಲ್ಲಿ ತನಕ ಮಠನ ನೆನಪಾಗಿಲ್ಲ, ಗುರುಗಳ ನೆನಪಾಗಿಲ್ಲ. ಇವಂಗು ವಜ್ಜಾತು. ವಜ್ಜಾದ ಮೇಲೆ ಬಂದ. ಮುಂಜಾನೆ ಅಪ್ಪ ಅವರು ಪೂಜಾ ಮುಗಿಸ್ಕೊಂಡು ಕೂತಿದ್ರು. ಬಂದು ನಮಸ್ಕಾರ ಮಾಡಿ ಎದುರಿಗೆ ಕೂತ, ಮಾರಿ ಸಣ್ಣ ಮಾಡಿದ್ದ. ಗುರುಗಳಿಗೆ ಗೊತ್ತಾಗ್ತದೆ, ಮಾರಿ ನೋಡಿದ್ಗಳು ಇವು ಇದಕ್ಕೆ ಬಂದಾವಂತ ಗೊತ್ತಾಗ್ತದೆ. ಜ್ಞಾನಿಗಳಿಗೆ ಪೇಸ್ ರೀಡಿಂಗ್ ಇರ್ತದೆ. ಜ್ಞಾನ ಮುಖ ನೋಡೇ ನಿಮ್ಮ ಬದುಕಿನ ಶಾಸ್ತ್ರ ಹೇಳಿಬಿಡ್ತಾರವ್ರು. ಅದೊಂದು ಜ್ಞಾನ ಅದ ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ. ನಿಮಗೆ ಹೇಳ್ತೀನಿ, ಅವ ಹಿಂಗೆ ಕೂತಿದ್ದ, ಯಾಕೋ ತಮ್ಮ ಮುಖ ಬಾಡ್ದಂಗೆ ಆಗ್ಯದಲ್ಲ, ಏನೋ ಅಂತ ಕೇಳಿದ್ರು ಅವರು ಪೂಜ್ಯರು ಶಿವಯೋಗಿಗಳು. ಆವಾಗ ಇವ ಅಂದಂತ, ಯಪ್ಪ ಇವತ್ತು ನಿಮ್ಮನ್ನು ಕಂಡು ಒಂದು ಪ್ರಶ್ನೆ ಕೇಳಬೇಕು ಅಂತ ನಾ ಬಂದೀನಿ. ಏನು ಪ್ರಶ್ನೆಯಪ್ಪ? ಏನಿಲ್ಲರಿ ಅಪ್ಪ ಅವರ, ಒಬ್ಬರ ಅದೀರಿ, ನಾನು ಒಬ್ಬನ ಎದುರಿಗೆ ಕೂತೀನಿ, ಯಾರೂ ಇಲ್ಲ. ಭಾಳ ದಿನ ಆಯ್ತು ನಿಮ್ಮನ್ನು ಕೇಳಬೇಕು ಅಂತ ಮನಸ್ಸಿನಾಗ ಇಟ್ಕೊಂಡು ಕೂತಿದ್ದೆ. ಕೇಳರ ಕೇಳು ಅಂದ್ರೆ ಅವರು. ಆವಾಗ ಅವ ಕೇಳಿದ್ನಂತ, ಯಪ್ಪ
ನಿಮ್ಮದು ಚಂದೋ ಏನು ನಮ್ಮದು ಚಂದೋ ಅಂತ ಕೇಳಿದ್ನಂತ. ಎಷ್ಟು ಚಂದ ಕೇಳ್ಯ ನೋಡ್ರಿ ಅವ. ನಿಮ್ಮದು ಚಂದೋ ಏನು ನಮ್ಮದು ಚಂದೋ? ಆವಾಗ ಮಹಂತ ಶಿವಯೋಗಿಗಳು ಇಟ್ಟು ಚಂದ ಉತ್ತರ ಕೊಟ್ಟಾರ, ತಮ್ಮ ತಂದ್ರ ಬಂದ್ರ ನಿಂದ ಚಂದ, ಜರ ತೊಂದ್ರೆ ಬಂದ್ರೆ ನಂದ ಚಂದ ಅಂದ್ರಂತವ್ರು. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ತಂದ್ರ ಬಂದ್ರೆ ನಿಂದ ಚಂದ, ತರ್ತಿರ್ಬೇಕು, ಬರ್ತಿರ್ಬೇಕು, ದುಡಿತಿರ್ಬೇಕು, ಕಷ್ಟಪಡ್ತಿರ್ಬೇಕು, ಇದಕ್ಕೆ ಸಂಸಾರ ಅಂತಾರೆ. ಸಂತಿಗೆ ಚೀಲ ಹಿಡಿಬೇಕು. ಹಾಂ, ಸಂಸಾರಕ್ಕೇನೋ ಬಂದು ಆರಾಮ ರಾಜ ಕುತ್ತಿ ಅಂದ್ರೆ ಕೆಲಸ ಹೆಂಗೆ ನಡೀತದೆ? ಎಷ್ಟು ಚಂದ ಹೇಳಲ್ರಿ ಅವರು. ತಂದ್ರ ಬಂದ್ರ ನಿಂದ ಚಂದ, ಜರ ತೊಂದ್ರೆ ಬಂದ್ರೆ. ಸನ್ಯಾಸಿಯಾದವನಿಗೆ ತೊಂದರೆಗಳು ಬಂದರೂ ಕೂಡ ಉಪವಾಸದ ವ್ರತವನ್ನಾಗಿ ಅದನ್ನು ಆಚರಣೆ ಮಾಡಿ ಆದರೂ ಕೂಡ ಅವ ಬದುಕು ಕಳೀತಾನ. ನಮ್ಮ ಸಂಸಾರಸ್ಥರ ಬದುಕಿನೊಳಗೆ ಹಂಗಿರಂಗಿಲ್ಲ. ಬರ್ತಿರಬೇಕು, ಕೊಡ್ತಿರಬೇಕು, ತಗೋತಿರಬೇಕು, ನಡೀತಿರಬೇಕು, ದುಡಿತಿರಬೇಕು. ಇದೆಲ್ಲ ಇದ್ರನ್ನ ಸಂಸಾರ ಸ್ವರ್ಗ ಆಗ್ತದೆ. ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಗೆ ನಡೆವ ಸತಿ ಇದ್ದೊಡೆ ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಈ ಅರಿವಿನ ಎಚ್ಚರಿಕೆಯೊಳಗ ಶರಣಬಸಪ್ಪನವರು ಮಹಾದೇವಿಯನ್ನು ಮನೆ ತುಂಬಿಸಿಕೊಂಡು ಸಾಲೋಕ್ಯ ಮನೆತನದೊಳಗೆ ಭಾಳ ಚಂದಾದ ಸಂಸಾರವನ್ನು ಮಾಡ್ತಾ ಕಾಯಕ ಧರ್ಮವನ್ನು ಬಿಡದಂಗೆ ಜೀವನ ಕಳೆಯಕ್ಕೆ ಶುರು ಮಾಡಿದ ಮೇಲೆ ಅರಳಗುಂಡಿಗೆಯ ಜನ ಮಾತಾಡ್ತಿದ್ರಂತೆ, ಸಂಸಾರ ಅಂದ್ರೆ ಶರಣಪ್ಪನ ಸಂಸಾರ. ಶರಣಪ್ಪನಂಗೆ ಗಂಡಿರಬೇಕು, ಮಹಾದೇವಿ ಹಂಗೆ ಹೆಂಡತಿ ಇರಬೇಕು. ಅವ್ರು ಹೆಂಗೆ ಸತಿಪತಿಗಳು ಒಂದಾಗಿ ಚೆಂದಾಗಿ ಬದುಕ್ತಾರಲ್ಲ, ಅವರು ನಮ್ಮೂರಿನ ಶಿವಪಾರ್ವತಿಯರಿದ್ದಂಗೆ ಅದಾರ ಅಂತ ತಿಳ್ಕೊಂಡು ಊರು ದೈವ ಮಾತಾಡ್ತಿತ್ತಂತ. ಅಷ್ಟು ಆನಂದವಾದ ಸುಖದ ಸಂಸಾರದೊಳಗೆ ಶರಣಬಸಪ್ಪನವರು ತಮ್ಮ ಬದುಕನ್ನು ಕಳೀತಾ ಇದ್ದರು. ನೋಡ್ರಿ, ಅದಕ್ಕಾಗಿಯೇ ನಮ್ಮಲ್ಲಿ ಕನ್ನಡ ನಾಡಿನೊಳಗೆ ಯಾವಾಗಲೂ ಒಂದು ಶಬ್ದವನ್ನು ಬಳಸ್ತೀವಿ. ಇದನ್ನು ಹೇಳಿದವನು ಚಾಣಕ್ಯ, ಉತ್ತರ ಭಾರತದವ. ಅದು ಸಂಸ್ಕೃತದೊಳಗಿರುವಂಥ ಮಾತು, ಆದರೆ ಭಾಳ ಜನ ಬಳಸ್ತಾರೆ. ಧನ್ಯೋ ಗೃಹಸ್ಥಾಶ್ರಮ. ಇದನ್ನು ಹೇಳಿದವ್ರು ಯಾರು ಅಂದ್ರೆ ಗೊತ್ತೇ ಇಲ್ಲ. ಮಕ್ಕಿ ಹೇಳೋವು ಭಾಳ ಅದಾವು. ಸ್ಟಡಿ ಮಾಡಲ್ಲ, ಓದಲ್ಲ, ಯಾವುದ್ರಾಗ ಐತಿ ಅಂತ ತಿಳ್ಕೊಳ್ಳಲ್ಲ. ಧನ್ಯೋ ಗೃಹಸ್ಥಾಶ್ರಮ ಅಂದೀವಿ. ಯಾರು ಹೇಳಿದ್ರಿ ಇದನ್ನು? ಎಲ್ಲಿ ಸಿಗ್ತದೆ ಇದು? ಯಾವ ಗ್ರಂಥದೊಳಗದ ಅಂತ ವಿಚಾರ ಮಾಡಿದ್ರೆ ಚಾಣಕ್ಯನ ನೀತಿಶಾಸ್ತ್ರ ಅನ್ನುವಂಥ ಗ್ರಂಥದೊಳಗೆ ಈ ಮಾತದ. ಯಾವಾಗ ಗೃಹಸ್ಥ ಧರ್ಮ ಧನ್ಯ ಆಗ್ತದೆ? ಸುಮ್ಮನೆ ಆಗ್ತದೇನೋ ಅಂದುಗಳೇ ಇಲ್ಲ. ಅದಕ್ಕಾಗಿ ಒಂದು 10 ಸೂತ್ರಗಳನ್ನು ಕೊಟ್ಟಾತ. ಶರಣರ ಸಂಸಾರ ನಡೆದದ, ಶರಣಬಸಪ್ಪ ಮಹಾದೇವಿಯ ಸಂಸಾರ ನಡೆದದ. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಅವರ ಸಂಸಾರಕ್ಕೂ ನಮ್ಮ ಸಂಸಾರಕ್ಕೂ ವಾಟ್ ಈಸ್ ದ ಡಿಫ್ರೆನ್ಸ್? ಏನು ವ್ಯತ್ಯಾಸ ಅದು? ನಾವ್ಯಾಕೆ ಸಮಸ್ಯೆಯೊಳಗದೀವಿ, ಅವ್ರು ಯಾಕೆ ಸಮಾಧಾನದೊಳಗಿದ್ರು? ಅವ್ರು ಯಾಕೆ ಇಷ್ಟ ಆದರ್ಶ ಆದರು? ಅವರನ್ಯಾಕೆ ಜಗತ್ತು ಇವತ್ತು ಕೊಂಡಾಡ್ತದೆ? ಇವನ್ನೆಲ್ಲ ನಾವು ಪ್ರಶ್ನೆ ಮಾಡ್ಕೋಬೇಕು ಜೀವನದೊಳಗೆ. ಅದಕ್ಕಾಗಿ ಚಾಣಕ್ಯ ಹೇಳ್ತಾನ, ಗೃಹಸ್ಥ ಧರ್ಮ ಧನ್ಯ ಆಗಬೇಕು ಅಂದ್ರೆ ಈ ಕೆಲವು ಮಾತುಗಳನ್ನು ಹೇಳಿದಾತ. ಸಾನಂದಂ ಸದನಂ. ಸದನಂ ಅಂದರೆ ಮನೆ, ನಿನ್ನ ಮನೆತನ. ಅದು ಯಾವಾಗಲೂ ಹೆಂಗಿರಬೇಕು ಅಂದ್ರೆ ಸಾನಂದಂ, ಸದಾ ಆನಂದ ತುಂಬಿರಬೇಕು. ನಕ್ಕೋತ ಜೀವನ ಮಾಡಬೇಕು. 1000 ಕಷ್ಟಗಳ ಮಧ್ಯದೊಳಗೂ ಕೂಡ ಯಾವನು ನಗುವುದನ್ನು, ಯಾವಾಕಿ ನಗುವುದನ್ನು ಕಲಿತಿರ್ತಾಳೋ ಆ ಜೀವನ ನಿಜವಾಗಲೂ ಕೂಡ ಭಾಳ ಆನಂದವಾಗಿ ಸಾಗ್ತದೆ. ಸಾನಂದಂ ಸದನಂ. ಮನೆ ಅಂದರೆ ಹಿಂಗಿರಬೇಕು. ಬರೇ ದೊಡ್ಡ ದೊಡ್ಡ ಸೋಫಾ ಸೆಟ್ ಇರೋದು ದೊಡ್ಡದಲ್ಲ. ಎಲ್ಲ ಐತಿ, KG-ಗಟ್ಟಲೆ ಬಂಗಾರ ಐತಿ, ಮಾರಿ ಮೇಲೆ ನಗುನ ಇಲ್ಲ ಅಂದ್ರೆ ಅದನ್ನು ತೊಗೊಂಡು ಏನು ಮಾಡೋದು? ಏನು ಬಂಗಾರ ನಗಬೇಕೇನು? ಹಾಂ, ನೀ ಬಂಗಾರ ಹಾಕ್ಕೊಳ್ಳಿಲ್ಲ ಅಂದರೂ ಅಡ್ಡಿ ಇಲ್ಲ. ನಿನ್ನ ಮೊಗದ ಮೇಲೆ ಒಂದು ನಗೆ ಇದ್ರೆ ಅದು ದೇವರು ಕೊಟ್ಟ ಬಂಗಾರ. ನಕ್ಕೋತ ಇರೋದೆ, ಹ್ಯಾಪಿಯಾಗಿರೋದು.
ಹಾಂ, ಮತ್ತು ಅಪ್ಪ ಅವ್ರು ಹೇಳೇ ಬಿಟ್ಟಾರಂತ ಹಗಲು ರಾತ್ರಿ ನಗಕ್ಕೆ ಶುರು ಮಾಡಿರಿ ಹಿಂದಗಡೆಗೆ. ಅದು ಬೇರೆ ಅರ್ಥ ಕೊಡ್ತದೆ. ಯಾಕೋ ಇದು ಹಿಂಗೆ ನಗಾಕತ್ತದ, ಇದನ್ನು ಧಾರವಾಡಕ್ಕೆ ಒಯ್ಬೇಕತ್ತಾರ ಬತ್ ಅಗಲಗಲ ನಕ್ಕರು. ಹೌದಲ್ರಿ? ಸಾನಂದಂ ಸದನಂ. ಎರಡನೇ ಮಾತು ಎಷ್ಟು ಚಂದ ಹೇಳ್ತಾ ನೋಡ್ರಿ. ಸುತಾಶ್ಚ ಸುಧೀಯ. ಮನೆಯೊಳಗಿರುವ ಮಕ್ಕಳು ಹೆಂಗಿರಬೇಕು ಅಂದ್ರೆ ಸುಧೀಯ, ಅವರು ಬುದ್ಧಿವಂತರಾಗುವಂತೆ ಅವರಿಗೆ ಸಂಸ್ಕಾರ ಕೊಡಬೇಕಂತ. ಹಂಗೆ ಮನೆಯೊಳಗಿರುವ ಮಕ್ಕಳು ಸುಧೀಯರಾಗಿರಬೇಕು, ಬುದ್ಧಿವಂತರಾಗಿರಬೇಕು. ಮೂರನೇ ಮಾತು ಹೇಳೋದಕ್ಕಿಂತ ಪೂರ್ವ ಒಂದು ಮಾತು ಹೇಳ್ತೀನಿ. ಯಾವ ಮನೆತನದೊಳಗೆ ಸಂಸ್ಕಾರವಂತ ಬುದ್ಧಿವಂತ ಮಕ್ಕಳಿರ್ತಾರೋ ಅವರಿಗೆ ನೀವು ಆಸ್ತಿ ಮಾಡೋದೇ ಬೇಕಾಗಿಲ್ಲ. ಯಾಕಂದ್ರೆ ಅವರು ತಮ್ಮ ಬುದ್ಧಿವಂತಿಕೆಯಿಂದ ಬದುಕನ್ನು ಕಟ್ಟಿಕೊಳ್ತಾರೆ. ನೀವು ಕೋಟಿ ಕೋಟಿ ಮಕ್ಕಳಿಗೆ ಆಸ್ತಿ ಮಾಡಿ ಹೋದ್ರಿ, ಆದರೆ ಮನೆಯಾಗಿದ್ದು ಬುದ್ಧಿಗೇಡಿಗಳಾದವು ಅಂದ್ರೆ ನೀವು ಎಷ್ಟು ಕೋಟಿ ಮಾಡಿದರೂ ಕೂಡ ಕೆಲವೇ ದಿನದೊಳಗೆ ಅವು ಹಾಳು ಮಾಡ್ತಾವೆ. ಅದಕ್ಕಾಗಿ ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡಬೇಕು. ಹೊಡೀರಿ ಒಂದು ಚಪ್ಪಾಳೆ. ಏನು ಡಿಮ್ಮದಿರಿ? ಮಂದಿರ ಮನಗಂಡು ಕೂಡಿರಿ, ರೂಪಾಯಿ ಇಲ್ಲ. ಹಾಂ, ಭಾಳ ಚಿಂತೆ ಮಾಡತ್ತೀರೇನು? ಎದ್ರಿ ಚಿಂತೆ ಮಾಡತ್ತೀರಿ? ಊರಿಗೆ ಹೋಗೋ ಚಿಂತೆ, ಮನೆಗೆ ಹೋಗೋ ಚಿಂತೆ. ಕೇಳಾಕೆ ಬಂದೀರಿ, ನಿಶ್ಚಿಂತರಾಗಿ ಕುಂತು ಕೇಳ್ರಿ. ಆನಂದ ಇವತ್ತು ಬಿಡೋದೇ ಇಲ್ಲ ನಾನು. ಯಾಕಂದ್ರೆ ಇವತ್ತು ಯಾರೂ ಇಲ್ಲ, ಗೆಸ್ಟ್ ಇಲ್ಲ, ಹಾಡೋರಿಲ್ಲ, ಬೆಳ್ತಾನೆ ಇವತ್ತು ಮುಂಜಾನೆ 6ಕ್ಕೆ ಮಂಗಲ. ದಿನದ್ದೆಲ್ಲ ಪ್ಯಾಕಪ್ ಆಗ್ಬೇಕಲ್ಲ. ಯಾಕ್ರಿ? ಸಂಚಾಲಕರು ಪರ್ಮಿಷನ್ ಕೊಟ್ಟಾರ, ಬುದ್ಧಿ ಹೊಡೀರಿ ಅಂತಾರ ಅವ್ರು. ಹಾಂ, ಹೋಗಲಿ 12 ತನ ಅಂತಾರೆ ಅವ್ರು. ಬರೀ 12 ಅಂದಾರ, ನಾ 6 ಅಂದೀನಿ. ನೀವು ಕುಂಡ್ರಾಗ ಗಟ್ಟಿದ್ರೆ ಬೆಳತನ ಹೇಳ್ತೀನಿ ಹಿಂಗೆ, ಹಾಗೇ ಬಿಡಲಿ ರಿಕಾರ್ಡ್. ಯಾಕ್ರಿ? ನೀವು ಹಾಡಕ್ಕೆ ಕುಂತ ಬಿಡ್ರಿ ಪಕ್ಕ. ಆನಂದ ಪಡೋದ್ರಿ, ಸಂತೋಷ ಪಡೋದು ಅಪ್ಪನ ಸ್ಮರಣೆಯೊಳಗ ನಮ್ಮ ಸ್ಮರಣೆ ಆಗಬೇಕು, ನಮ್ಮ ಜೀವನದ ಸ್ಮರಣೆ ಆಗಬೇಕು. ಆನಂದ ಪಡಬೇಕು, ಖುಷಿ ಪಡಬೇಕು. ಏನು ಹೇಳ್ತಾ ಇದ್ದೆ ನಾನು? ಏನು ಹೇಳ್ತಾ ಇದ್ದೆ? ನಿಮಗ ಗೊತ್ತ್ರಿ ಅಂತೀರೇನು? ಏನು ಹೇಳತ್ತಿದ್ದೆ? ನಿಮ್ಮ ಸಲುವಾಗಿ ಹೋತ್ ನೋಡ್ರಿ. ನನಗೆ ಏನು ಹೇಳ್ತಿದ್ದೀನಿ ರೀ? ಯವ್ವ ಏನಯ್ಯವ್ವ ಅಂತಾರ. ಅವರನ್ನ ಆಸ್ತಿ ಮಾಡ್ಬೇಕ್ರಿ. ಯಾರನ್ರಿ? ಮಕ್ಕಳನ್ನ. ನಾವು ನಿಮ್ಮನ್ನ ಆಸ್ತಿ ಮಾಡ್ಬೇಕು ಸಮಾಜಕ್ಕೆ. ಜ್ಞಾನದ ಆಸ್ತಿವಂತರನ್ನಾಗಿ ಮಾಡಾಕ ಪ್ರವಚನಗಳದಾವ. ನಿಮ್ಮೊಳಗೆ ತಿಳುವಳಿಕೆ ಕೊಟ್ಟರೆ ನಿಮ್ಮ ಬದುಕು ಭಾಳ ಚಂದ ಇರ್ತದೆ, ಭಾಳ ಚಂದ ಇರ್ತದೆ. ಇದಕ್ಕಾಗಿ ಪುರಾಣ ಪ್ರವಚನಗಳು, ಶರಣರ ಚರಿತ್ರೆಗಳು, ಮಹಾತ್ಮರ ಸನ್ನಿಧಾನ. ಇದು ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕಲ್ಲ, ತಿಳಿದು ಬಾಳಾಕ. ಅದಕ್ಕಾಗಿ ಅವ್ರು ಹೇಳಿದರು, ಸುತಾಶ್ಚ ಸುಧೀಯ. ಬುದ್ಧಿವಂತ ಮಕ್ಕಳನ್ನು ನಿರ್ಮಾಣ ಮಾಡಬೇಕು. ಬುದ್ಧಿಜೀವಿ ಎಲ್ಲಿದ್ರೂ ಬದುಕ್ತಾನ. ಅವಂಗೆ ಬರೇ ಸರ್ಟಿಫಿಕೇಟಿನ ಬುದ್ಧಿ ಅಂತ ನಾ ಹೇಳೋದಿಲ್ಲ. ಎಷ್ಟೋ ಮಕ್ಕಳು ಶಾಲೆಗೆ ಹೋಗದೇನೆ ಬುದ್ಧಿವಂತರಾಗಿ ಬಹಳ ದೊಡ್ಡ ದೊಡ್ಡ ಉದ್ಯಮಗಳನ್ನು ಮಾಡ್ತಾ ಇದ್ದಾರೆ ಇವತ್ತು. ಭಾಳ ಚಂದ ಬದುಕನ್ನು ಕಳೀತಾ ಇದ್ದಾರೆ ಇವತ್ತು. ಎಷ್ಟೋ ಜನರಿಗೆ ಕೆಲಸಗಳನ್ನು ಕೊಟ್ಟಾರೆ ಇವತ್ತು. ವಿಚಾರ ಮಾಡಬೇಕು. 2 ಮೂರನೇ ಮಾತು ಭಾಳ ಚಂದ ಹೇಳ್ಯಾನ. ಕಾಂತ ನ ದುರ್ಭಾಷಿಣಿ. ಕಾಂತ ನ ದುರ್ಭಾಷಿಣಿ. ಕಾಂತ ಅಂದ್ರೆ ಯಾರು? ಕಾಂತ ಇವ ಕಾಂತಪ್ಪ, ಆಕಿ ಕಾಂತ. ಕಾಂತ ಅಂದ್ರೆ ಯಾರು? ಮಾತು ಕಾಂತ. ಕಾಂತ ಅಂದ್ರೆ ಹೆಂಡತಿ, ಮನೆಯೊಳಗಿರುವ ಮಡದಿ, ಸತಿ. ಅವಳು ಏನಾಗಿರಬೇಕು ಅಂದ್ರೆ ನ ದುರ್ಭಾಷಿಣಿ. ಪತಿಗೆ ಎತ್ತೆತ್ತರ ಮಾತಾಡುವವಳಾಗಿರಬಾರ್ದು, ಎದುರು ಉತ್ತರ ಕೊಡಬಾರ್ದು. ಹೊಸದಾಗಿ ಬಂದಾಗ ರೀ 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 ನೋಡ್ಬೇಕ್ರಿ. ಅವಾಗ ಬರೀ ರೀನೋ ಬರ್ತಿರ್ತದೆ.
1 ವರ್ಷ 2 ವರ್ಷ ಕಳಿಬೇಕ್ರಿ. ಇದು ರೀ ದೂರ. ಹಾಂ, ಒಂದು ಕಪ್ ಚಹಾ ಮಾಡ್ತೀಯೇನು, ಮಾಡ್ಕೊಂಡು ಕುಡೀರಿ ಅಂತಾಳಾಕಿ. ಅಂದ್ರೆ ದುರ್ಭಾಷಿಣಿ ಆತಂತ, ಮುಗಿದು ಹೋತ್, ಸಮರಸವೇ ಹೋಯ್ತು, ದೂರ ಆತ್. ಎಷ್ಟು ಚಂದ ಹೇಳ್ತಾನ ಚಾಣಕ್ಯ, ನ ದುರ್ಭಾಷಿಣಿ. ಎದುರು ಉತ್ತರ ಕೊಡಬಾರ್ದು, ಬಾಯಿಗೆ ಬಂದಿದ್ದು ಮಾತಾಡಬಾರ್ದು. ಹದುಳ ಭಾವದಿಂದ ಮಾತಾಡಿದರೆ ಅವನಿಗೂ ಅದು ಆನಂದವನ್ನು ಕೊಡ್ತದೆ. ಅವನು ಹದುಳಿಗನಾಗಿನೇ ಮಾತಾಡಬೇಕು. ಮತ್ತು ಬರೀ ಹೆಣ್ಮಕ್ಳಿಗೆ ಅಟ್ಟ ಹೇಳ್ಯಾರಂತಿದ್ರೆ ಅರ್ಥ ಅಲ್ಲ, ಇವನು ಹಂಗಿರ್ಬೇಕಲ್ಲ ಸರ್ದಾರ. ಇವು ಕೆಲವು ಭಾಳ ಡೌಲಿನೂ ಇರ್ತಾವ್ರಿ ಮನ್ಯಾಗ, ಅಂತಿರ್ತಾವ. ಅಂದ್ಕೊಳಕಿ ಒಲೆ ಅಂದ್ ಒಡಗಟ್ಟಿಗೆ ತಗೋತಾಳ. ಮತ್ತೆ ಹಿಂಗಾದ್ರೆ ಎತ್ತಿ ಎರಿಗೇಳಿ ಕ್ವಾಣ ಕೆರಿಗೇಳಿ ಹೆಂಗೆ ನಡೀತದೆ ಸಂಸಾರದ ಚಕ್ಕಡಿ, ಹೆಂಗೆ ಸಾಗ್ತದೆ? ಅವೆಲ್ಲ ಇರಬಾರ್ದು. ತಿಳಿದು ಸಾಗಬೇಕಂದಾಗ ಎಲ್ಲದೂ ಬಂತು ಇದ್ರೊಳಗೆ. ನೋಡ್ರಿ ಎಷ್ಟು ಚಂದ ಹೇಳ್ಯಾರ ಅವರು. ದುರ್ಭಾಷಿಣಿ, ಹಠ ಮಾಡಬಾರ್ದು, ಜಿದ್ದು ಮಾಡಬಾರ್ದು. ಅವ ಒಂದು ಅಂದಿರ್ತಾನೆ, ಇದು ಎದರು ಮಾತಾಡ್ತದೆ. ರಾಘವಾಂಕನ ಕಾವ್ಯದೊಳಗೆ ಒಂದು ಕತಿ ಬರ್ದಾರ, ಭಾಳ ಚಂದ ಬರ್ದಾರ. ಏನು ಕತಿ ಗೊತ್ತೇನ್ರಿ? ಅದು ಕೆಟ್ಟ ಎಡವಟ್ಟಿತ್ರಿ ಮನ್ಯಾಗಿದು. ಮೊದಲು ಹೊಸದಾಗಿ ಬಂದಾಗ ರೀ ರೀ ರೀ, ಮುಂದೆ ಮುಗೀತಿದು ಯಾಕೆ ರೀ ಆತಿದು, ಎಡವಟ್ಟಾತ್ರಿ. ಕತಿ ಬರ್ದಾರ ಭಾಳ ಚಂದ. ಇಟ್ಟು ಎಡವಟ್ಟಿತ್ತು. ಇವತ್ತೇನು ರೊಟ್ಟಿ ಮಾಡ್ತೇನು ಅಂದ್ರೆ ಮಾಡೋಂಗಿಲ್ಲ ಅಂತಿದ್ಲಾಕಿ. ಮತ್ತೇನು ಮಾಡ್ತಿ? ಚಪಾತಿ ಮಾಡ್ತೀನಿ. ಇವತ್ತೇನು ಮಾಡ್ತಿ? ಅವ ಏನಂತಿದ್ದ ಅದ್ರ ವಿರುದ್ಧ ಇದು ಮಾಡ್ತಿತ್ತು. ಹಿಂಗೂ ಕೆಲವು ಅದಾವ, ಇವತ್ತು ಅದಾವ ಎಡವಟ್ಟು. ತೋರ್ಸಂದ್ರೆ ನಾ ತೋರಿಸ್ತೀನಿ, ಬೇಕಾದೊಟ್ಟು ಅದಾವ. ಯಾಕೆ ನನಗೆ ಅನುಭವ ಅದ ಅಂದ್ರೆ, ನಿಮ್ಮಂಥ ಎಲ್ಲ ಭಕ್ತರ ಮನೆಗೆ ಎಲ್ಲ ನಾಡಿನ ತುಂಬ ಎಲ್ಲ ಕಡೆ ಹೋಗಿರ್ತೀವಿ ನಾವು. ಹೋದಾಗ ಮನ್ಯಾಗ ಹೋಗಿ ಪೂಜಾ ಮಾಡಿ ಪ್ರಸಾದ ಮಾಡಿ ಅವ್ರ ಮನ್ಯಾಗ ಏನರ ಕುಂತೀವಿ ಅಂದ್ರೆ ಮನೆಯಿಂದ ಪುರಾಣ ತೆಗಿತಾರ. ಅವ್ರ ಪುರಾಣ ಕೇಳಕ್ಕೆ ನಾವು ಹೋಗ್ಬೇಕು, ಮಂದಿಗೆಲ್ಲ ಇಲ್ಲಿ ಹೇಳ್ಬೇಕು. ದೊಡ್ಡ ಪುರಾಣ ಅದಾವ, ಸಣ್ಣ ಪುಟ್ಟ ಪುರಾಣ ಇಲ್ಲ. ಅವನ್ನೇನಾದರೂ ಬರೆದ್ರೆ ನಮ್ಮಂಥವ್ರು 1000 ಮಂದಿ ಹೇಳಿದ್ರು ಮುಗಿಯಂಗಿಲ್ಲ ಅವು. ಏನ್ರಿ ಮನ್ಯಾನು ಸಂಸಾರ ಪುರಾಣಗಳು 1 2 ಯವ್ವ. ಒಂದು ಮನೆಗೆ ಹೋಗಿದ್ದೆ, ದೊಡ್ಡ ಸಿರಿವಂತನ ಮನೆ. ಆ ಊರು ಯಾವುದಂತ ಹೇಳಂಗಿಲ್ಲ, ಆ ಮನೆತನ ಯಾವುದು ಅಂತ ಹೇಳಂಗಿಲ್ಲ. ಯಾಕಂದ್ರೆ ಆ ಊರಾಗಿದ್ದು ಬೀಗರು ಈ ಊರಾಗಿದ್ರೆ ಹಂಗೆ. ಆ ಮನೆಗೆ ಸಂಬಂಧಪಟ್ಟವ್ರು ಇಲ್ಲಿದ್ರು ದೊಡ್ಡ ಪಜೀತಿ. ನಮ್ಮದು ನಿಮ್ಮದೆಲ್ಲ ಅಪ್ಪ ಅವರು ಮಗಳು ಕೊಡೋದು ವೇದಿಕೆ ಮ್ಯಾಗ ಹೇಳಿದರು. ಎಲ್ಲಿದು ಗದ್ದಲ ಸೋಮ. ಭಾಳ ವರ್ಷದಿಂದ ಹೋಗಿದ್ದೆ. ಸ್ನಾನ ಆಯಿತು, ಪೂಜೆ ಆಯಿತು, ಪ್ರಸಾದ ಮಾಡಿದೆ. ಪಾಪ ಆ ತಾಯಿ ಎಡಿ ಮಾಡ್ತಿತ್ತು. ಇವ ಹೊರಗೆ ಕೂತಿದ್ದ ಸಾಹುಕಾರ. ವಯಸ್ಸಾಗಿತ್ತು ಆ ತಾಯಿಗೆ, 70 ವಯಸ್ಸಾಗಿತ್ತು. ಎಡಿ ಮಾಡೋ ಮುಂದೆ ಆ ತಾಯಿ ಕಣ್ಣಿನೊಳಗೆ ನೀರು ಬಂತು. ಅಳಕ್ಕೆ ಶುರು ಮಾಡಿದ್ಲು. ಯವ್ವ ಯಾಕೆ ಕಳ್ತೀಯವ್ವ? ಪ್ರಸಾದಕ್ಕೆ ನೀಡ್ತಾ ಇದ್ದೀಯ? ಇದು ನಾನು ಅನುಭವಿಸಿದ್ದು 30 ವರ್ಷದ ಹಿಂದೆ. ನೆನಪಾಗ್ತದೆ ಇವತ್ತು ಕೂಡ. ಯವ್ವ ಯಾಕೆ ಕಳ್ತಿ? ಯಪ್ಪ ಭಾಳ ನಿಧಾನ ಹೇಳ್ತೀನಿ, ನಿಮ್ಮ ಕಿವ್ಯಾಗ ಹಾಕ್ಕೊಂಡು ಇದನ್ನೊಂದಿಟ್ಟು ಸರಿ ಮಾಡಿದ್ರೆ ಭಾಳ ಚಲೋ ಆಗ್ತದಂದ್ಲ ಆ ತಾಯಿ. ಏನವ್ವ? ಹೊರಗೊಮ್ಮೆ ನೋಡ್ತಿದ್ಲು, ನಮ್ಮ ಮುಂದೆ ಹೇಳ್ತಿದ್ಲು. ಯಪ್ಪ ನಾನು ಲಗ್ನ ಆಗಿ ಬಂದು 45 ವರ್ಷ ಆಯಿತು. ಮದುವೆಯಾಗಿ ಬಂದಾಗ 1 ವರ್ಷ ಭಾಳ ಚಂದ ನಮ್ಮ ಬದುಕು ನಡೀತು ಯಪ್ಪ. ಮುಂದೆ ನನ್ನ ಮ್ಯಾಗ ಸಂಶಯ ಪಟ್ಟು 44 ವರ್ಷ ಆಯಿತು ನನ್ನ ಗಂಡ ನನ್ನ ಜೊತೆಯಲ್ಲಿ ಮಾತಾಡೋದಿಲ್ಲ. ಯಾರ ಮುಂದೆ ಹೇಳ್ಕೊಳ್ಳಿ ತಂದೆ? ನೀವು ದೇವರ ಬಂದಂಗ ಗುರುಗಳಾಗಿ ನಮ್ಮ ಮನೆಗೆ ಬಂದೀರಿ ಅಂತ ತಿಳ್ಕೊಂಡು ನಿಮ್ಮ ಮುಂದೆ ಈ ವಿಷಯವನ್ನು ಹೇಳ್ಕೊಳ್ತಾ ಇದ್ದೀನಿ ಅಪ್ಪ. ಹೊಟ್ಟೆ ತುಂಬ ಅನ್ನ ಇಲ್ಲ, ಕಣ್ ತುಂಬ ನಿದ್ದೆ ಇಲ್ಲ, ಅವ್ರ ಜೀವನನೇ ಬೇರೆ, ನಾ ಮಾಡಿದ್ದು ಸಹಿತ ಉಣ್ಣಲ್ಲ. ಎಷ್ಟು ವರ್ಷ ಹಿಂಗಿರಲಿ ಅಪ್ಪ, ಈ ನರಕದಿಂದ ನನ್ನನ್ನು ಮುಕ್ತಿಗೊಳಿಸು ತಂದೆ ಅಂತ ತಾಯಿ ಬೇಡಿಕೊಂಡ್ಲು. ಮನಸ್ಸಿಗೆ ವ್ಯಥೆ ಅನ್ನಿಸ್ತದೆ. ಇಂಥ ಎಷ್ಟೋ ಕುಟುಂಬಗಳದಾವ ಈ ಸಮಾಜದೊಳಗ. ಒಂದು ಉದಾಹರಣೆ ಮಾತ್ರ ನಿಮಗೆ ಕೊಡ್ತಾ ಇದ್ದೀನಿ.
ಹಿಂಗ ಬದುಕೋದಿದ್ರೆ ಎದಕ್ಕೆ ಬದುಕಬೇಕು? ಎದಕ್ಕೆ ತಾಳಿ ಕಟ್ಟಬೇಕು? ಎದಕ್ಕೆ ಸಂಸಾರ ಮಾಡಬೇಕು? ಮನೆಯೋ ಅರಮನೆಯಂತ ಮನೆ, ಸಂಪತ್ತಿಗೆ ಏನು ಕೊರತೆ ಇಲ್ಲ, ಮನೆ ಮುಂದೆ 10 ಕಾರ್ ನಿಂತಾವ, ಒಳಗೆ ನೋಡಿದ್ರಿ ಸಮಸ್ಯೆ ಅದ. ಯಾವ ಪುರುಷತ್ಕಾಗಿ, ಯಾವ ವ್ಯವಸ್ಥೆಗಾಗಿ ಹೇಳಿ? ಆವಾಗ ನಾ ಹೇಳಿದೆ, ಅವ್ವ ನಾನು ಹೋಗುವಾಗ ನನ್ನ ಬಿಡಾಕ ಬರ್ತಾರಲ್ಲ ಕಾರ್ನೊಳಗೆ, ಅವ್ರಿಗೊಂದೆರಡು ಮಾತು ಹೇಳ್ತೀನಿ. ಯಪ್ಪ ನೀವು ಹೇಳಿದ್ರೆ ಮತ್ತೆ ಬಂದು ಜಗಳ ಆಗ್ತದ್ರಿ, ಇದನ್ನ ಹೆಂಗೆ ಸರಿಪಡಿಸ್ತಿರೋ ಪಡಿಸ್ರಿ ಅಂತ ತಾಯಿ ಬೇಡ್ಕೊಂಡ್ಲು. ಒಬ್ಬ ಗುರುವಾಗಿ ಆತನಿಗೆ ಹೆಂಗೆ ತಿಳುವಳಿಕೆ ಕೊಡಬೇಕೋ ಹಂಗೆ ತಿಳುವಳಿಕೆ ಕೊಟ್ಟಿವಿ. ಬಹುಶಃ ಮುಂದಿನ ಜೀವನ ಮಾತಾಡ್ತಾ ಕಳೆದ್ರು. ಈಗ 2 ವರ್ಷದಿಂದ ಅವರಿಬ್ಬರು ತೀರಿ ಹೋದರು. ಬಂಧುಗಳೇ, ಪುರಾಣ ಪ್ರವಚನ ಶರಣರ ಮಾತು ತತ್ವ ನಮ್ಮ ಜೀವನದ ಕಲ್ಯಾಣಕ್ಕಾಗಿ ಇರುವಂಥದ್ದು. ನಾವು ಚೆಂದಾಗಿ ಬದುಕುವಂಥ ವ್ಯವಸ್ಥೆಯೊಳಗೆ ಇದನ್ನು ಬಳಸ್ಕೊಂಡ್ರೆ ಅದಕ್ಕೆ ನಿಜವಾದ ಸಂಸಾರ ಧರ್ಮ ಅಂತಾರೆ. ದುರ್ಭಾಷಿಣಿಯಾಗಬಾರದು. ಇವನು ಕೂಡ ಆ ಮಾತಿಗೆ ಪ್ರತಿ ಉತ್ತರ ಕೊಡುವಂಗಿರಬಾರ್ದು. ಹಿಂಗೆ ಎದುರಿರುವಾಗ ಇವ ತಿಳ್ಕೊಂಡ, ಇನ್ನು ನನಗೆ ಏನು ಬೇಕಾಗಿರ್ತದ ಅದನ್ನು ಎದುರು ಹೇಳಿದ್ರೆ ಅದನ್ನು ಆಕೆ ಮಾಡ್ತಾಳೆ. ಇವತ್ತು ಚಪಾತಿ ಮಾಡ ಅಂತಿದ್ದವ, ಆಕೆ ರೊಟ್ಟಿ ಮಾಡ್ತಿದ್ಲು. ಇವಂಗೆ ಬೇಕಾಗಿತ್ತು ರೊಟ್ಟಿ, ಸೂತ್ರ ಸಿಕ್ತಿ ಇವಂಗೆ. ಹಿಂಗ ನಡೀತು. ಒಟ್ಟಾರೆ ಈ ಜೀವನ ಬ್ಯಾಸ ನಡೆಸ್ತು. ಒಂದಿನ ನಾನು ಶ್ರೀಶೈಲಕ್ಕೆ ಹೋಗ್ತೀನಿ ಅಂದೇವ. ನಾನು ಬರ್ತೀನಿ ಅಂದ್ಲಿಕ್ಕೆ ಬೇಡ ಅಂದವ. ಯಾಕ? ಆಕಿ ಬರ್ತಾಳ ಬೇಡ ಅಂದ. ಎಲ್ಲ ಬರೋಕಿನ ಏನು ಬಟ್ಟೆಗೆ ಇಟ್ಕೊಂಡು ಬ್ಯಾಗ್ ರೆಡಿ ಮಾಡಿ ಹೋದರು. ಅಲ್ಲಿ ಪಾತಾಳ ಗಂಗೆಯೊಳಗೆ ದೋಣಿಯೊಳಗೆ ಕುಂತು ಹೋಗುವ ಸಂದರ್ಭ. ದೋಣ್ಯಾಗ ಕುಂತಾಗ ಮತ್ತು ಜಿಗದಿ ಅಂದಂತಾವ. ಏನ್ರಿ? ಅರ್ಜುನ ನದಿಯೊಳಗೆ ಜಿಗದಿ ಎಗರಿ ಅಂದ. ನಾ ಎಗರತ್ತೀನಿ, ಅವು ಅಟ್ಟ ಬೇಕಾಗಿತ್ತು. ಹಿಂಗೂ ಅದಾವ್ರಿ. ಅದಕ್ಕೆ ದುರ್ಭಾಷಿಣಿಯಾಗಬಾರದು ಸತಿ. ಮುಂದಿನ ಮಾತು ಎಷ್ಟು ಚಂದ ಹೇಳ್ತಾರೆ, ಸನ್ಮಿತ್ರಂ, ಮಿತ್ರರೂ ಕೂಡ ಒಳ್ಳೆಯವರಾಗಿರಬೇಕು. ಇದು ಸಂಸಾರ ಧರ್ಮ ಅದ. ಸನ್ಮಿತ್ರಂ ಸುಧನಂ, ಧನಂ ಅಂದ್ರೆ ಹಣ, ಸಂಪತ್ತು, ಗಳಿಕೆ. ಅದು ಒಳ್ಳೆಯತನದಿಂದನೇ ಗಳಿಸ್ಬೇಕು. ಅದು ಪಾಪದಿಂದ ಬಂದಿತ್ತು ಅಂದ್ರೆ ಅದು ಒಂದು ದಿನ ನಿನ್ನ ಮನೆತನವನ್ನು ನಾಶ ಮಾಡ್ತದೆ. ಸುಧನಂ. ಅದರ ಜೊತೆಗೆ ಸುಯೋಷತಿ ರತಿಹಿ, ಸತಿಪತಿಗಳು ಎಷ್ಟು ಸಾಮರಸ್ಯದಿಂದ ಇರಬೇಕು ಅಂದ್ರೆ ಇಬ್ಬರ ಮನಸ್ಸಿನೊಳಗೆ ಹೊಯ್ದಾಟ ಇರಬಾರ್ದು, ಅಷ್ಟು ಚಂದ ಇರಬೇಕು. ಅದರ ಜೊತೆಗೆ ಆಜ್ಞಾ ಪರಸೇವಕಾಹ, ಮನೆಯೊಳಗೆ ಕೆಲಸದ ಆಳುಗಳು ಇದ್ದರೂ ಕೂಡ ಅವರು ಆಜ್ಞಾಧಾರಕರಾಗಿರಬೇಕು. ಇಷ್ಟೆಲ್ಲ ಇದ್ರೆ ಸಂಸಾರ ಧರ್ಮ ನೋಡ್ರಿ ಆನಂದ ಇರ್ತದೆ. ಎಷ್ಟು ಚಂದ ಹೇಳ್ಕೊತ ಹೋಗ್ತಾರ ಅವರು. ಅದರ ಜೊತೆಗೆ ಮುಂದಿನ ಮಾತು ಬಹಳ ಕಿಮ್ಮತ್ತಿನ ಮಾತು. ಇವೆರಡನ್ನು ಮಾತ್ರ ಯಾರೂ ಮರಿಬೇಡ್ರಿ, ಉಳಿದು ಮರದ್ರೆ ನಡೀತದೆ. ಪ್ರೀತಿ ಇರಲಿ, ಸ್ನೇಹ ಇರಲಿ, ಒಳ್ಳೆತನ ಇರಲಿ, ಅದರ ಜೊತೆಗೆ ಇವೆರಡು. ಒಂದು ಆತಿಥ್ಯಂ, ಮನೆಗೆ ಸಾಗಿ ಬಂದವರನ್ನು ದೇವರ ಸ್ವರೂಪದೊಳಗೆ ಕಂಡು ಅವರ ಆತಿಥ್ಯ ಮಾಡಬೇಕು. ಅತಿಥಿ ದೇವೋ ಭವ. ಆತಿಥ್ಯಂ ಚಾಣಕ್ಯ ಬರದಾನ ಇದನ್ನು ಕನ್ನಡದೊಳಗೆ ಬಸವಣ್ಣನವರು ಬರೆದಾರ. ಏನಿ ಬಂದಿರಿ ಹೊದುಳವಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋವುದೇ, ಕುಳ್ಳಿರೆಂದರೆ ನಿಮ್ಮ ನೆಲ ಕುಳಿ ಹೋವುದೇ. ಒಡನೆ ನುಡಿದರೆ ನಿಮ್ಮ ಶಿರ ಹೊಟ್ಟೆ ಒಡೆಯುವುದೇ. ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡವಿ ಮೂಗ ಕೊಯ್ಯದೆ ಮಾನವನೇ ನಮ್ಮ ಕೂಡಲ ಸಂಗಮ ದೇವ. ಬಂದವ್ರನ್ನ ಬರ್ರಿ ಅಂದ್ರಿ, ನಿಮಗೆ ಕೊಡಾಕ ಮನಸ್ಸಿಲ್ಲ ಅಂದರೂ ಅಡ್ಡಿ ಇಲ್ಲ, ಎರಡು ಚಲೋ ಮಾತನ್ನಾದರೂ ಮಾತಾಡ್ರಿ. ಅದಕ್ಕೇನು ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಏನು ಟ್ಯಾಕ್ಸ್ ಹತ್ತಂಗಿಲ್ಲ, ಇಷ್ಟಾದರೂ ಮಾಡ್ರಿ ಅಂದರು ಬಸವಣ್ಣನವರು.
ಅದರೊಟ್ಟಿಗೆ ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರ, ಶಿವಪೂಜನಂ ಪ್ರತಿದಿನಂ. ಗೃಹಸ್ಥರ ಮನೆಯೊಳಗೆ ನಿತ್ಯ ಶಿವಪೂಜೆ ನಡೀಬೇಕು, ಲಿಂಗ ಪೂಜೆ ನಡೀಬೇಕು, ದೇವರ ಪೂಜೆ ನಡೀಬೇಕು, ಪರಮಾತ್ಮನ ಪೂಜೆ ನಡೀಬೇಕು. ಯಾವ ಮನೆಯೊಳಗೆ ನಿತ್ಯ ಪೂಜಾ ಪುನಸ್ಕಾರ, ಅತಿಥಿ ಅಭ್ಯಾಗತರನ್ನು ಗೌರವಿಸುವಂಥ ವ್ಯವಸ್ಥೆ ಇರ್ತದ, ಆ ಮನೆತನದೊಳಗೆ ಅನ್ನಪೂರ್ಣೇಶ್ವರಿ ತುಂಬಿ ತುಳುಕ್ತಾಳ, ಆ ಮನೆತನದೊಳಗೆ ಲಕ್ಷ್ಮೀ ವಾಸ ಇರ್ತದೆ. ಆತಿಥ್ಯ ಮಾಡಲಿಲ್ಲ, ನಿತ್ಯ ದೇವನ ಪೂಜೆಯನ್ನು ಮಾಡಲಿಲ್ಲ ಅಂದ್ರೆ ಆ ಮನೆತನಕ್ಕೆ ದರಿದ್ರ ಗಂಟು ಬೀಳುತ್ತದೆ. ದೇವರಿರೋ ಕಡೆ ದರಿದ್ರತನ ಬರುವುದಿಲ್ಲ. ಎಷ್ಟು ಚಂದ ಹೇಳಿದ ಪುಣ್ಯಾತ್ಮ, ಶಿವಪೂಜನಂ ಪ್ರತಿದಿನಂ ಮಿಷ್ಟಾನ್ನಂ ಪಾನಂ ಗೃಹೇ. ಆ ಮನೆಯೊಳಗೆ ನಿತ್ಯ ನಿತ್ಯ ಕಾಯಕದಿಂದ ಬಂದಂಥ ಮೃಷ್ಟಾನ್ನವನ್ನು ಊಟ ಮಾಡಬೇಕು. ದಾಬಾಕ್ಕೆ ಹೋಗಿ ಉಣ್ಣೋದಲ್ರಿ, ಮನ್ಯಾಗ ಉಣಬೇಕು, ಮಾಡಿಕೊಂಡು ಉಣಬೇಕು, ಹಸನಾಗಿ ಮಾಡಿ ವ್ಯಸನ ಮುಕ್ತವಾಗಿ ಉಣಬೇಕು. ಭಗವಂತ ಎಲ್ಲ ಕೊಟ್ಟಾನ, ಅಕ್ಕಿ ಕೊಟ್ಟಾನ, ಜೋಳ ಕೊಟ್ಟಾನ, ಬ್ಯಾಳೆ ಕೊಟ್ಟಾನ, ತರಕಾರಿ ಕಾಯಿ ಪಲ್ಯಗಳನ್ನು ಕೊಟ್ಟಾನ, ಹಣ್ಣು ಹಂಪಲುಗಳನ್ನು ಕೊಟ್ಟಾನ, ಹಾಲು ಮೊಸರನ್ನು ಕೊಟ್ಟಾನ. ಏನು ಕೊಟ್ಟಿಲ್ಲ ಹೇಳ್ರಿ? ಮನುಷ್ಯನಿಗೆ ಇಷ್ಟ ಅದಾವ್ರಿ, ವೆರೈಟೀಸ್ ಅದಾವ. ಪ್ರಾಣಿ ಪಕ್ಷಿಗಳಿಗೆ ಏನರ ಅದಾವ? ಅವಕ್ಕೆ ಎಲ್ಲಿ ಹೋಟೆಲ್ ಇಲ್ಲ, ಅವಕ್ಕೆ ಲಾಡ್ಜ್ ಇಲ್ಲ, ಅವಕ್ಕೆ ದಾಬಾ ಇಲ್ಲ, ಅವಕ್ಕೆ ಬಾರ್ ಇಲ್ಲ, ಕ್ಲಬ್ ಇಲ್ಲ, ವೈನ್ ಶಾಪ್ ಇಲ್ಲ. ಏನರ ಅದಾವ? ಹೊತ್ತು ಮುಣಿಗೆ ಯಾವಾರ ಹೋಗವು ಅದಾವ? ಹೊತ್ತು ಮುಣಿಗಿತ್ತು ಅಂದ್ರೆ ಎಲ್ಲಾರ ಹೋಗಿ ತಮ್ಮ ಗೂಡು ಸೇರ್ತಾವು. ನಮ್ಮ ಮಂದಿ ಹಂಗಲ್ಲ, ಹೊತ್ತು ಮುಣಿಗಿದಾಗ ಮಠದ ಕಡೆ ಬರೋ ಕಂಪ್ನಿ ಬೇರೆ, ಆ ಕಡೆ ಹೋಗೋ ಕಂಪ್ನಿ ಬೇರೆ. ಇವು ಬೇರೆ ಬೇರೆ ಅದಾವ ನೋಡ್ರಿ. ಇವತ್ತು ಒಗ್ಗರಣೆ ಮಾಡಿದ್ರೆ ಮರುದಿನ ಉಪ್ಪಿಟ್ಟ ಬೇಕು, ಉಪ್ಪಿಟ್ಟು ಮಾಡಿದ್ರೆ ಮರುದಿನ ದೋಸಾ ಆದ ಮರುದಿನ ಇಡ್ಲಿ. ಚೇಂಜ್ ಅದ ನಮ್ಮದೆಲ್ಲ. ಆದ್ರೆ ಎತ್ತು ಎಮ್ಮೆ ಆಕಳಕ್ಕೆ ಏನರ ಚೇಂಜ್ ಮಾಡಿರಿ? ಇಲ್ಲ, ನಮಗೆ ಹಾಲು ಕೊಡ್ತಾವ. ಇವತ್ತೊಂದು ಬೋಗುಣಿ ಉಪ್ಪಿಟ್ಟು ಮಾಡಿ ಉಣಿಸ್ಬೇಕು, ಸಂಜೆ ಮುಂದೆ ಮಿರ್ಚಿ ಬಜಿ ಮಾಡಿ ಬಾಯಾಗಿ ಇಡಬೇಕು. ಇಟ್ಟಿರಿ ಎಂದರ ಅದ ಒಣ ಹುಲ್ಲ, ಅದ ಕಬ್ಬಿನ ಸಿಪ್ಪಿ ರೌದಿ, ಹೌದಲ್ರಿ? ಅದ ಹತ್ತಿ ಕಾಳ, ಅದ ಮುಸುರಿ ನೀರ ಇಟ್ಟು ಕುಡಿದು ಹಾಲು ಕೊಡ್ತಾವ. ನಾವೇನು ಕೊಡೋರದೀವಿ? ಮಿಟ್ಟ ಉಂಡು ಏನು ಉಪಯೋಗ ಇಲ್ಲ. ಏನು ಕೊಡೋದದ ಹೇಳ್ರಿ? ಡಾಕ್ಟ್ರಿಗೆ ರೊಕ್ಕ ಕೊಡ್ತೀವಿ ಇಟ್ಟ, ಕಂಡದ್ದು ತಿಂದು ಆರೋಗ್ಯ ಕೆಡಿಸ್ಕೊಂಡು ಓದುಗಳೇ ಅವರು ಒಂದು ಬೆಡ್ಡು ಒಂದು ಬಾಟಲ್ ರೆಡಿ ಇಟ್ಟಿರ್ತಾರೆ. ಆಯ್ತು, ಸಿರಂಜಿ ಏರಿಸಿದ್ರೆ ಅಣ್ಣ 3 ದಿನ ಇಲ್ಲೇ ಬೆಡ್ ರೆಸ್ಟ್ ಆಗಬೇಕು. ಓಕೆ, ಮಕ್ಕೊಂಡ್ರಿ. ಅಲ್ಲಿ ಉದ್ದಂದು ಲಿಸ್ಟ್ ಮಾಡಿರ್ತಾನೆ ನಾವು ಇಟ್ಟದ್ದು. ಎಷ್ಟಾಗ್ಯಾದ್ರಿ ಬಿಲ್ಲ? 45,000 ಕೊಟ್ರೇನ ಬಂದ್ರೇನು? ಚಂದ ಮನ್ಯಾಗ ಮಾಡಿಕೊಂಡು ಆರೋಗ್ಯದಿಂದ ಉಂಡು ಅದ 45 ಉಳಿಸಿ ಸದ್ಗುರುವಿನ ಪುಣ್ಯ ಸ್ಮರಣೆಗೆ ಈ ವರ್ಷ ಆರೋಗ್ಯ ಕೆಡಲಾರ್ದಂಗೆ ಇಟ್ಟ ನಮ್ಮಪ್ಪ. ಈ 45 ದಾಸೋಹಕ್ಕೆ ಕೊಡೋಣ ಅಂತ ಕೊಟ್ರೆ ಮತ್ತು ಡಬಲ್ ಕೊಡ್ತಾನೆ. ಡಬಲ್ ದವಾಖಾನಿಗೆ ಕೊಟ್ಟರು ಕೊಡ್ತಾನೆ. ಏನ್ರಿ ಇದ್ರಾಗ ಒಂದು ಮಾತಾರ ಸುಳ್ಳು ಅದಾವೇನು? ಒಳಗಿಟ್ಕೋರಿ ಈ ಮಾತುಗಳನ್ನು, ಕೆಮ್ಮತ್ತಿನ ಮಾತದಾವ. ಮಿಷ್ಟಾನ್ನಂ ದಿನೇ ಇರಬೇಕು ಗೃಹದೊಳಗೆ, ಆನಂದವಾಗಿರಬೇಕು. ಅದರ ಜೊತೆಗೆ ಮುಂದಿನ ಮಾತು ಚಂದ ಹೇಳ್ಯಾನ, ಸಾಧೋ ಸಂಗಮುಪಾಸತೆ ಹಿ ಸತತಂ. ಸಾಧುಗಳ ಸಂಘ ಮಾಡಬೇಕಂತ, ಸಜ್ಜನರ ಸಂಘ ಮಾಡಬೇಕಂತ, ಅದರ ಜೊತೆಗೆ ಸತ್ಸಂಗ ಮಾಡಬೇಕಂತ, ಆಧ್ಯಾತ್ಮದ ಸಂಘ ಮಾಡಬೇಕಂತ. ಈ ರೀತಿ ಸತತಂ ಯಾರು ತಮ್ಮ ಜೀವನದೊಳಗೆ ಮಾಡ್ಕೋತಾ ಹೋಗ್ತಾರ ಅವರ ಜೀವನ ಧನ್ಯವಾಗ್ತದ. ಕೊನೆಗೆ ಈ ಮಾತನ್ನು ಬರೆದ ಚಾಣಕ್ಯ, ಧನ್ಯೋ ಗೃಹಸ್ಥಾಶ್ರಮ. ಇಂಥ ಆಶ್ರಮ ಧನ್ಯ ಆಗುತ್ತಂತ ಹೇಳ. ಅಂದಮೇಲೆ ನಾವು ತಿಳ್ಕೊಂಡು ನಡಿಬೇಕ್ರಿ. ಯಾಕಂದ್ರೆ ನಮ್ಮ ವಚನದೊಳಗೆ 2 ಮಾತು ಬರೆದೀವಿ. ಇರುವುದೊಂದೇ ಜೀವನ, 2 ಜೀವನ ಇಲ್ಲ ನಮಗೆ. ಏನದ? ಇರುವುದೊಂದೇ ಜೀವನ. ಒಂದು ಸಲ ಬಂದದ, ಇದು ಬಂದಿದ್ದು ಮತ್ತೆ ಬರೋದಿಲ್ಲ. ಇರುವುದೊಂದೇ ಜೀವನ, ಅದು ಸಿಕ್ಕಿರುವುದು ಕೆಲವೇ ದಿನ. ಅದು ಸಿಕ್ಕಿರುವುದು ಕೆಲವೇ ದಿನ. ಇಲ್ರಿ, ನಾವು 1000 ವರ್ಷ ಹೋಗಂಗಿಲ್ಲ ಅನ್ನೋರು ಯಾರು ಅದಿರೇನು? ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಮನೆ ಮುಟ್ಟದ ಗ್ಯಾರಂಟಿ ಇರಂಗಿಲ್ಲ. ಹೌದಲ್ಲ? ನೀರ ಮೇಲಿನ ಗುರುಳೆಯಂತೆ ನಮ್ಮ ಜೀವನ ಅದ. ಅದಕ್ಕಾಗಿ ಈ ಮಾತು ಬರೀತೇನೆ ನಾನು. ಅದು ಸಿಕ್ಕಿರುವುದು ಕೆಲವೇ ದಿನ,
ತಿಳಿಯದೆ ಕಳೆದ ಬಾಲ್ಯತನ, ತಿಳಿಯದೆ ಕಳೆದ ಬಾಲ್ಯತನ. ಬಾಲ್ಯ ಕಳೆದು ಹೋತು, ತಿಳಿಲೇ ಇಲ್ಲ ಯಾರಿಗೂ. ತಿಳಿಯದೆ ಕಳೆದು ಹೋದ ಬಾಲ್ಯತನ, ಗೊತ್ತಿಲ್ಲದೆ ಜಾರುವ ಯೌವನ. ಅದು ಗೊತ್ತಿಲ್ಲದೆ ಜಾರಿ ಹೋಗಿಬಿಡ್ತದೆ ಯೌವನ. ಗೊತ್ತಿಲ್ಲದೆ ಜಾರುವ ಯೌವನ, ಕರೆಯದೆ ಬರುವ ಮುದಿತನ. ಮುದುಕರಾಗಬೇಕು, ಜಲ್ದಿ ಬಾ ಜಲ್ದಿ ಬಾ, ಯಾರ ಕರೆಯೋರದಿರಿ, ಅದು ತಾನ ಬರ್ತದ ಎಲ್ಲ ಕಳೆದ ಮೇಲೆ. ಇವು ಒಳಗೆ ಅದಾವಲ್ಲ, ಇವು ಏನ್ರಿ ಒಳಗದಾವಲ್ಲ, ಹಲ್ಲು ಏಸದಾವ್ರಿ 32. ನೋಡ್ರಿ ಎಷ್ಟು ಚಂದ ಎಣಿಸ್ಕೊಂಡಾರ ಅವ್ರು. 32, ಕೆಲವ್ರಿಗೆ 34 ಇರ್ತಾವ್ರಿ. ದೌಡಿ ಹಲ್ಲು ಡಬಲ್ ಇರ್ತಾವೆ ಕೆಲವರಿಗೆ. ಲಾಸ್ಟ್ ಅದು 36 ಇದ್ದವ್ರಂತೂ ಯಾರೂ ಸಿಗಂಗಿಲ್ಲ. 32 ಭಾಳ ಅಂದು 2 ಹೆಚ್ಚು 34. ಅವು ಒಂದು ದಿನ ಇಲ್ಲದಂಗೆ ಆಗ್ತಾವೆ. ಯಾಕಂದ್ರೆ ಬರುವಾಗಿದ್ದಿಲ್ಲ ಅವು. ಅವನು ಹೊಟ್ಟೆಯಾಗಿದ್ದು ಬಂದಾಗಿದ್ದು ಏನ್ರಿ, ನಾಲಿಗೆ ಇತ್ತು, ಹಲ್ಲಿದ್ದಿಲ್ಲ. ಹಲ್ಲು ಇಲ್ಲಿ ಬಂದ ಮೇಲೆ ಮೂಡ್ತಾವ. ಅವನ ಹೊಟ್ಟೆಯಾಗಿಂದ ಜಗತ್ತಿಗೆ ಬಂದಾಗ ಬಾಯಾಗ ಹಲ್ಲಿದ್ದಿಲ್ಲ. ಈ ಅವ್ವನಿಂದ ಜಗತ್ತಿಗೆ ಬಂದು ಓಡಾಡಿ ಜೀವನ ಮಾಡಿ ಕೊನೆಗೆ ಹೋಗೋ ಮುಂದೆ ಇನ್ನೊಬ್ಬ ಅವ್ವ ನಮ್ಮನ್ನು ಕರ್ಕೊಳ್ತಾಳ. ಆ ಅವ್ವ ಯಾರು ಅಂದ್ರೆ ಭೂಮಿ ತಾಯಿ ಅನ್ನುವಂಥ ಅವ್ವ ತನ್ನ ಗರ್ಭಕ್ಕೆ ನಮ್ಮನ್ನು ಕರ್ಕೊಳ್ತಾಳ. ಕಂದ, ನನ್ನೊಳಗೆ ಬಂದು ಚಿರಶಾಂತಿ ಹೊಂದು ಅಂತ ಕರ್ಕೊಳ್ಳುವಾಗ ಪೂರ್ಣ ಆಯುಷ್ಯ ಕಳೀತು ಅಂದ್ರೆ ಆವಾಗೂ ಹಲ್ಲಿರಂಗಿಲ್ಲ. ಎಷ್ಟು ಸತ್ಯ ಇದು. ಕರೆಯದೇ ಬರುವ ಮುದಿತನ, ಎಲ್ಲವನ್ನು ಅನುಭವಿಸುತ್ತ ಬಾಳುವುದೇ ಈ ಬದುಕಿನ ತನನ. ಇದೆಲ್ಲದನ್ನು ಅನುಭವಿಸಬೇಕು ಮನುಷ್ಯ. ಇದು ಬದುಕಿನ ತನನ. ಇಷ್ಟೇ ಅಲ್ಲವೇ ಈ ಜೀವನ? ಪ್ರಶ್ನೆ ಮಾಡ್ತೀವಿ ನಾವು. ಇಷ್ಟೇ ಅಲ್ಲವೇ ಈ ಜೀವನ? ಇದು ಮಹಾಂತ ಕಂದನ ನುಡಿ ನಮನ, ನುಡಿ ನಮನ. ಇಷ್ಟ ಅದ ಜೀವನ. ಇದರ ಆಚೆನೂ ಇಲ್ಲ, ಇದರ ಈಚೆನೂ ಇಲ್ಲ. ಹಾಗಾಗಿ ಇದರ ಅರಿವು ಇಟ್ಟುಕೊಂಡು ಸಿಕ್ಕಿರುವ ಜೀವನವನ್ನು ಆನಂದವಾಗಿ ಕಳೆದಾಗ ಭಾಳ ಚಂದ ಇರ್ತದೆ. ಸತಿಪತಿಗಳು ಒಂದಾಗಿ ಶರಣಬಸಪ್ಪ ಮಹಾದೇವಮ್ಮ ಕಾಲ ಕಳೀತಾ ಇರುವಾಗ ನೋಡ್ರಿ, ಶರಣರ ಬದುಕಿನೊಳಗೂ ಕೂಡ ಸಮಸ್ಯೆಗಳು ಬಂದವು. ವರ್ಷ 2 ವರ್ಷ 4 ವರ್ಷ ಸಂಸಾರ ಮಾಡ್ತಾ, ನಿತ್ಯ ಹೊಲಕ್ಕೆ ಹೋಗಿ ಕಾಯಕ ಮಾಡ್ತಾ ಶರಣಬಸಪ್ಪ ಬದುಕನ್ನು ಕಳೆದ್ರೆ, ಧರ್ಮಪತ್ನಿಯಾಗಿರುವಂಥ ಮಹಾದೇವಿ ಪತಿಯ ಜೊತೆಯಲ್ಲಿ ನಿತ್ಯವೂ ಕಾಯಕಷ್ಟ ಮಾಡ್ತಾ, ಗೋವುಗಳ ಸೇವೆ ಮಾಡ್ತಾ, ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡ್ತಾ ಸದ್ಭಕ್ತಿವಂತರಾಗಿ ಕಾಲ ಕಳೀತಾ ಇರುವಾಗ, ಒಂದು ಮನೆತನ ಉದ್ಧಾರ ಆಗಬೇಕು ಅಂದ್ರೆ ಮನೆತನದೊಳಗೆ ಒಬ್ಬರು ಏನಾದರೂ ಕೆಟ್ಟ ವಿಚಾರ ಮಾಡಿದರೆ ದೊಡ್ಡ ದೊಡ್ಡ ಮನೆತನಗಳೇ ಮುರಿದು ಹೋಗಿಬಿಡ್ತಾವೆ. ಶರಣಬಸಪ್ಪನ ಸಹೋದರ, ಅವನ ಹೆಸರು ಅಮರಪ್ಪ ಅಂತ ತಿಳ್ಕೊಂಡು ಕೆಲವು ದಿನ ಕಳೆಯೋದ್ರೊಳಗಾಗಿನೇ ಅಮರಪ್ಪನ ಹೆಂಡತಿ ನಿಂಗಮ್ಮ, ಆಕೆ ಹೆಸರು ನಿಂಗಮ್ಮ ಇತ್ತು, ಆದರೆ ಎಲ್ಲದನ್ನು ನುಂಗಮ್ಮ. ಏನ್ರಿ? ನುಂಗಮ್ಮ. ಗುಣದಿಂದ ಬಹಳ ಸುಮಾರಿದ್ಲು. ಒಂದು ದಿನ ಅಮರಪ್ಪ ಊಟಕ್ಕೆ ಕುಂತಾಗ ಉಪದೇಶ ಮಾಡಿದ್ಲಂತ, ನಿನಗೇನು ಬುದ್ಧಿಗಿದ್ದೆ ಐತಿ ಅಲ್ಲ, ಸಂಸಾರ ಮಾಡೋದಂದ್ರೆ ಏನು? ಹಿಂಗೆ ಮಾಡಿದರೆ ಮನೆತನ ಎಲ್ಲರೂ ಉದ್ಧಾರ ಆಗ್ತಾವೇನು? ನಿಮ್ಮ ಅಣ್ಣ ಶರಣಪ್ಪ ದೊಡ್ಡ ಶರಣ ಆಗ್ಯಾನ, ದಿನ ಯಾರ್ಯಾರನೋ ಕರ್ಕೊಂಡು ಬಂದು ದಾಸೋಹ ಮಾಡ್ತಾನ, ಯಾರ್ಯಾರಿಗೋ ಬೇಡಿದ್ದನ್ನು ಕೊಡ್ತಾನ. ದಿನ ದಿನ ಮಾಡೋರು ನಾವು, ದಾನ ಮಾಡಿ ಕೀರ್ತಿ ಪಡೆಯವ ನಿಮ್ಮ ಅಣ್ಣ. ಹಿಂಗಾದ್ರೆ ನಮ್ಮ ಜೀವನ ಹೆಂಗೆ ನಡೀತದ? ಶುರುವಾತ್ ನೋಡ್ರಿ ಒಳಗೆ. ಹಂಗಾದ್ರೆ ಏನು ಮಾಡೋದ ಅಂದವ. ಯಾಕಂದ್ರೆ ಅವ್ರ ಉಪದೇಶವನ್ನು ಕೇಳದೆ ಇರೋರ ಇಲ್ರಿ ಈ ಜಗತ್ನ್ಯಾಗ. ಬೇಕಾದ್ರೆ ಗುರುಗಳು ಉಪದೇಶ ಕೇಳೋದು ಬಿಡ್ಬೋದು, ಮನೆಯಾಗಿರೋ ಗುರುಗಳು ಉಪದೇಶ ಅದು ಪಕ್ಕ ವೇದವಾಕ್ಯ. ಅದಕ್ಕೆ ನಾ ಯಾವಾಗಲೂ ಹೇಳ್ತಿರ್ತೀನಿ, ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಮಾತು ಹೇಳ್ಯಾರಲ್ಲ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗುವುದು ನರರಿಗೆ ಮುಕುತಿ.
ಅದಕ್ಕಿಂತ ಪವರ್ಫುಲ್ ಯಾವುದು ಅಂದ್ರೆ ಶ್ರೀ ಗುರುವಿನ ಉಪದೇಶಕ್ಕಿಂತ ಸಿರಿ ಗುರುಗಳ ಉಪದೇಶ ಜಲ್ದಿ ಹಿಡಿಸ್ತದೆ ಜಗತ್ತಿಗೆ. ಅದು ಭಾಳ ಪವರ್ಫುಲ್. ಅವ್ರು ಹೇಳಿದ್ದ ಎಸ್, ಅದಕ್ಕೆ ಅವ್ರನ್ನ ಹೋಮ್ ಮಿನಿಸ್ಟರ್ ಅಂತ ಕರೀತಾರೆ ನೋಡ್ರಿ. ಆರ್ಡರ್. ವಿಚಿತ್ರ ಅಂದ್ರೆ ಈ ನಿಂಗಮ್ಮ ಅವಂಗೆ ಉಪದೇಶ ಮಾಡಿದ್ಲಂತ, ಹಿಂಗಾದ್ರೆ ನಮ್ಮದು ನಡೆಯೋದಿಲ್ಲ, ಮತ್ತು ಏನು ಮಾಡೋದ ಅಂದ್ರೆ ನಮ್ಮ ಪಾಲು ತಗೊಂಡು ಬೇರೆ ಆಗೋಣ. ಈ ಸುದ್ದಿ ಆದಯ್ಯನವ್ರಿಗೆ ಹೋಯಿತು, ಮಲಕಪ್ಪನ ಮುಂದೆ ಹೋಯಿತು, ಕುಟುಂಬವೆಲ್ಲ ಕೂಡ್ತು. ಇಲ್ರಿ ನಮ್ಮದು ಬೇರೆನ ಆಗಬೇಕು, ಪಾಲಾಗಬೇಕು, ಭಾಗ ಆಗಬೇಕು. ಶುರುವಾಯ್ತು ನೋಡಿ. ಅದಕ್ಕಾಗಿನೇ ಒಬ್ಬ ಕವಿ ಬಹಳ ಚಂದ ಒಂದು ಮಾತು ಹೇಳಿದ, ತುಂಬಿದ ಮನೆಯನ್ನು ಹೊಡೆಯದೆ ಹೆಣ್ಣು ಲಕ್ಷ್ಮಿಯಾಗಬೇಕು. ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕು. ಹೌದು, ಲಕ್ಷ್ಮಿಯಾಗಬೇಕು, ಲಕ್ಷ್ಮಿಯಾಗಬೇಕು. ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕು. ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕು. ಲಕ್ಷ್ಮಿಯಾಗಬೇಕು, ಲಕ್ಷ್ಮಿಯಾಗಬೇಕು. ನಂಬಿಗೆಯಿಂದ ಗಂಡನ ಪಾದವ ಪೂಜೆ ರೈತರು ಬಲದ ಬೆಲೆ ಇಲ್ಲ, ನೆತ್ತಿಯ ಮೇಲೆ ನೆರಳಿಲ್ಲ, ಬಾಳಿಗೆ ಭರವಸೆ ಇಲ್ಲ, ಅಂಗಲಾಚಿ ಬೇಡಿದರು ಕಣ್ಣು ತೆರೆಯುವರಿಲ್ಲ. ರೈತನ ಆಕ್ರೋಶದ ಕಟ್ಟೆ ಒಡೆದು ಹೋದರೆ ಸರ್ಕಾರಕ್ಕೆ ನಿದ್ರೇನೇ ಇಲ್ಲ ಎಂಬುವ ವೇದವುಕ್ತಿ ದಶಕಗಳಿಂದ ಪ್ರಾರಂಭವಾದ ರೈತರ ಹೊಟ್ಟೆ ಒಳಗಿನ ಹೋರಾಟದ ಕಿಚ್ಚು ರೋಚು ಧಗಧಗನೆ ಊರಿದು ಹೋರಾಟದ ಹಾದಿ ಹಿಡಿದು ಮಹಾಸಂಗ್ರಾಮವಾಗಿರುವ ಭಾರತ ನಿಬ್ಬೆರಗಾಗಿ ರಾಜ್ಯ ಮತ್ತು ರಾಷ್ಟ್ರ ನೋಡುವಂತ ಐತಿಹಾಸಿಕ ರೈತರ ಹೊಟ್ಟೆ ಒಳಗಿನ ಹೋರಾಟದ ಕಿಚ್ಚು ರೋಚು ಹಾಗೂ ರೈತ ನಾಯಕರು ಅವಿಸ್ಮರಣೀಯ. ಮತ್ತು ಅದೇ ವೇದಿಕೆಯ ಮೇಲೆ ಪೂಜ್ಯ ಶ್ರೀ ಗಂಡನ ಮ್ಯಾಲೆ ಯಾವ ಪಂಥಗಳ ಯಾಕ ಮಾಡಬೇಕು, ಯಾಕ ಮಾಡಬೇಕು. ಗಂಡನ ಮ್ಯಾಲೆ ಯಾವ ಪಂಥಗಳ ಯಾಕ ಮಾಡಬೇಕು, ಯಾಕ ಮಾಡಬೇಕು. ಹೆಣ್ಣು ಮಕ್ಕಳು ಹಾಡಿನ ಅರ್ಥ ಮೊದಲು ತಿಳಿಯಬೇಕು. ಹೆಣ್ಣು ಮಕ್ಕಳು ಹಾಡಿನ ಅರ್ಥವ ಮೊದಲು ತಿಳಿಯಬೇಕು. ಕಂಡ ಬೆಳಸಿ ಕಾದಾಡೋ ಹೆಣ್ಣನು ರುಂಡ ಕಡಿಯಬೇಕು. ಕಂಡ ಬೆಳಸಿ ಕಾದಾಡೋ ಹೆಣ್ಣನು ಮೊದಲು ಬಿಡಬೇಕು, ಮೊದಲು ಬಿಡಬೇಕು, ಮೊದಲು ಬಿಡಬೇಕು. ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕು. ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕು. ಲಕ್ಷ್ಮಿಯಾಗಬೇಕು, ಲಕ್ಷ್ಮಿಯಾಗಬೇಕು. ರೈತರು ಬಲದ ಬೆಳೆಗೆ ಬೆಲೆ ಇಲ್ಲ, ನೆತ್ತಿಯ ಮೇಲೆ ನೆರಳಿಲ್ಲ, ಬಾಳಿಗೆ ಭರವಸೆ ಇಲ್ಲ, ಅಂಗಲಾಚಿ ಬೇಡಿದರು ಕಣ್ಣು ತೆರೆಯುವರಿಲ್ಲ. ರೈತನ ಆಕ್ರೋಶದ ಕಟ್ಟೆ ಒಡೆದು ಹೋದರೆ ಸರ್ಕಾರಕ್ಕೆ ನಿದ್ರೇನೇ ಇಲ್ಲ ಎಂಬುವ ವೇದವುಕ್ತಿಯನ್ನು ದಶಕಗಳಿಂದ ಪ್ರಾರಂಭವಾದ ರೈತರ ಹೊಟ್ಟೆ ಒಳಗಿನ ಹೋರಾಟದ ಕಿಚ್ಚು ರೋಚು ಧಗಧಗನೆ ಬಿಸಿಲಿನಲ್ಲಿ ರಸ್ತೆಯ ಮೇಲೆ ಅನ್ನವನ್ನು ಕಷ್ಟ ಎಂದಾಗ ನಾನು ಮೊದಲಿಗನಾಗಿರುತ್ತೇನೆ. ಭರವಸೆಯನ್ನು ಹೇಳಿದ ಒಂದು ದಿನದ ನಂತರವೇ ಸರ್ಕಾರಕ್ಕೆ ಮುಕ್ತ ಸಮಯದಲ್ಲಿ ಭಾಗಿಯಾದ ಪೂಜ್ಯ ಶ್ರೀಗಳವರಿಗೆ ನಿರಂತರ ಹೋರಾಟ ಮನಿಗೆ
ಎರಡೆಂಬು ಬಗೆಯುವ ಉಳ್ಳ ಮನಿಗೆ ಎರಡೆಂಬಗೆಯುವ ಹೆಣ್ಣನು ಮರಿಬೇಕು, ಹೆಣ್ಣನು ಮರಿಬೇಕು, ಹೆಣ್ಣನು ಮರಿಬೇಕು. ತುಂಬಿದ ಮನಿಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕು, ತುಂಬಿದ ಮನಿಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕು, 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 ಲಕ್ಷ್ಮಿಯಾಗಬೇಕು. ತುಂಬಿದ ಮನೆಯನ್ನು ಒಡೆಯಬಾರದು, ಮನೆಗೆ ಲಕ್ಷ್ಮಿಯಾಗಿ ಬರಬೇಕೇ ವಿನಃ ಲಕ್ಷ್ಮಿಯಾಗಬಾರದು. ಮನೆತ ಹಾಳು ಮಾಡುವಂತ ಹುನ್ನಾರದ ವಿಚಾರಗಳನ್ನ ತಲೆಯೊಳಗೆ ಎಂದೂ ತುಂಬಿಕೊಳ್ಳಬಾರದು. ಆದ್ರೆ ಈ ಹೆಣ್ಮಗಳು ಹಠ ಮಾಡಿದ್ಲು. ಶರಣಪ್ಪನವರ ತಮ್ಮ ಹಿರಿಯರನ್ನ ಕೂಡಿಸಿ ಈ ವಿಚಾರವನ್ನು ಅವರು ಮುಂದಿಟ್ಟಾಗ ಶರಣಪ್ಪನವರು ಹೊಲಕ್ಕೆ ಹೋಗಿದ್ರು, ಕಾಯಕಕ್ಕೆ ಹೋಗಿದ್ರು. ಸತಿಯ ಜೊತೆಯಲ್ಲಿ ಮಹಾದೇವಿಯ ಜೊತೆಯಲ್ಲಿ ಮರಳಿ ಮನೆಗೆ ಬಂದಾಗ ಆದಪ್ಪನವರಂತಾರ, ಯಪ್ಪ ಶರಣಪ್ಪ, ನಿನ್ನ ಕೂಡ ಒಂದಿಷ್ಟು ಮಾತಾಡೋದಪ್ಪ. ಆಗಲೆಪ್ಪ ಬರ್ತೀನಿ ಅಂತ ಒಳಗೆ ಹೋಗಿ ಮುಖಮಾರ್ಜನ ಮಾಡಿಕೊಂಡು ಮುಖ ತೊಳ್ಕೊಂಡು ಹಣೆ ತುಂಬ ಶ್ರೀ ವಿಭೂತಿಯನ್ನು ಧಾರಣೆ ಮಾಡಿಕೊಂಡು ಶಿವನಾಮಸ್ಮರಣೆಯನ್ನು ಮಾಡ್ತಾ ಒಂದು ಕಡೆ ಹಿರಿಯರ ಮುಂದೆ ಶರಣಪ್ಪನವರು ಬಂದು ಕುಂತಾರ. ಮಹಾದೇವಿ ತಾಯಿಯು ಕೂಡ ಮುಖವನ್ನು ತೊಳೆದು ಹಣೆ ತುಂಬ ಶ್ರೀ ವಿಭೂತಿಯನ್ನು ಧಾರಣೆ ಮಾಡಿಕೊಂಡು ಆ ತಾಯಿಯೂ ಕೂಡ ಒಂದು ಕಡೆ ಬಂದು ಕೂತ್ಕೊಂಡ್ಲು. ಕಾರಣ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ. ನಾವು ಯಾವ್ಯಾವುದೋ ಶೃಂಗಾರ ಅಂತ ತಿಳ್ಕೋತೇವೆ, ಆದರೆ ನಿಜವಾದ ಶೃಂಗಾರ ಬದುಕಿನ ಭವದ ದುಃಖವನ್ನು ಶ್ರೀ ವಿಭೂತಿ. ಅತ್ಯಂತ ಸನ್ಮುಖಿಗಳಾಗಿ ಶಿವಮೆಚ್ಚುವ ಬದುಕನ್ನ ಕೈಯುವಂತಪ್ಪನವರು ಶರಣವಂತ ದೇವಿ ಸ್ಮರಣೆಯನ್ನು ಮಾಡಿಕೊಳ್ಳುವಂತ ಶರಣಪ್ಪನವರಂದರು, ಅಪ್ಪ ಅದೇನೋ ಮಾತಾಡಬೇಕು ಅಂತ, ಯಾಕೋ ಇವರ ಮನಸ್ಸೊಳಗೆ ಬೇರೆ ಆಗಬೇಕು ಭಾಗಬೇಕು ಅಂತ ವಿಚಾರ ಬಂದದ. ಅದು ಮನೆತನವನ್ನ ಕೆಡಿಸ್ತದ. ಇಂಥ ವಿಚಾರವನ್ನ ಒಳಗೆ ಎಷ್ಟು ದಿನ ಕೂಡಿದ್ ಕೂಡ ಸ್ನೇಹ ಪ್ರೀತಿ ಇರೋದಿಲ್ಲ. ಇಲ್ಲಿಯವರೆಗೆ ಈ ಊರಿನ ಸುತ್ತಮುತ್ತ ಹತ್ತೊಳಗ ಸಾಲೋಕ್ಯ ಮನೆತನದ ಕೀರ್ತಿ. ಹಾಗಾಗಿ ಯಾರನ್ನು ಕರೆಯೋದು ಬೇಡ, ನಾವೇ ವಿಚಾರ ಮಾಡಿ ಅದನ್ನು ಕೊಟ್ಟು ಬಿಡೋಣ ಅಂತ ಅಪ್ಪನವರು ತಂದೆ ಹೇಳಿದಾಗ ಶರಣಪ್ಪನವರು ಎಷ್ಟು ಮಾತಾಡ್ತಾರ. ದೊಡ್ಡವರಾದರು, ಅವರ ಹಠ ಮಾಡಿ ಆಸ್ತಿ ಹೇಳಿದವ್ರದ್ದು ಪುರಾಣ ಆಗಿಲ್ಲ. ಪುರಾಣದಾಗ ಇಲ್ಲಿ ಬಂದು ಹೋಗಿ ಬಿಡ್ತಾರ, ಅವ್ರು ಮುಗಿದು ಹೋತ್ ನಾಳೆ ಮತ್ತ ಅವ್ರ ಹೆಸರು ಸಹಿತ ಬರಂಗಿಲ್ಲ ಏನ್ರಿ. ಯಾರು ಉಳಿತಾರ ಈ ಜಗತ್ನ್ಯಾಗ ಅನ್ನೋದನ್ನು ತಿಳ್ಕೋಬೇಕು ನಾವೆಲ್ಲ. ಆವಾಗ ಶರಣಪ್ಪ ಕೈ ಮುಗಿದಂತಾನೆ, ಅಪ್ಪ ನಾವು ಮನೆತನವನ್ನ ಕಟ್ಟಿ ಬೆಳೆಸಿದವರು, ನಿಮ್ಮ ಹೊಟ್ಟಿಯೊಳಗೆ ಹುಟ್ಟಿ ಬಂದವರು ನಾನು ತಮ್ಮ. ನೀವು ಮಾಡಿದ ಹೊಲ, ನೀವು ಮಾಡಿದ ಮನಿ, ನೀವು ಕೊಟ್ಟ ಬದುಕು, ನೀವು ಕೊಟ್ಟ ಬದುಕಿನೊಳಗ ಕಾಯಕ ಮಾಡ್ತಾ ಗುರುಲಿಂಗ ಜಂಗಮರ ಸೇವೆಯನ್ನ ಮಾಡ್ತಾ ಜೀವನವನ್ನ ಕಳೀತಾ ಇದ್ದೀವಿ. ಬರುವಾಗ ಏನು ತಂದಿಲ್ಲ, ಹೋಗೋ ಮುಂದೆ ಏನೂ ಒಯ್ಯೋದಿಲ್ಲ. ಇರೋ ತನ ಇದನ್ನ ಬಳಸಿಕೊಂಡು ಬದುಕುವುದೇ ಅದು ನಿಜವಾದ ಜೀವನ. ಅಪ್ಪ ನೀವ್ ಹೇಳಿದಂಗ
ತಮ್ಮನ ಮಡೆಯಾಗಿರುವಂತ ಈ ತಾಯಿಗೆ ಆಸ್ತಿ ಬೇಕು, ಫಲ ಬೇಕು ಅಂತ ಅವ್ರೇನು ಕೇಳ್ತಾ ಇದ್ದಾರಲ್ಲ, ನನ್ನದೊಂದು ವಿನಂತಿ, ಅವ್ರೇನು ಬೇಕು ಅದನ್ನು ತಗೊಳ್ಳಿ, ಅವರು ತಗೊಂಡು ಬಿಟ್ಟಿದ್ದು ನನಗಿರ್ಲಿ ಅಂದ ಶರಣಪ್ಪ. ಏನು ಬೇಕು ತಗೊಳ್ಳಪ್ಪ, ತಗೊಂಡು ಉಳಿಸಿದ್ರ ಇರ್ಲಿ, ಇಲ್ಲ ಅಂದ್ರೆ ಶಿವ ಕೊಟ್ಟ ಪ್ರಸಾದ ಅಂತ ತಿಳ್ಕೊಂಡು ನಾವು ಸತಿಪತಿಗಳು ಜೀವನ ಮಾಡ್ತೀವಿ ಅಂದ ಶರಣಪ್ಪ. ಅದಕ್ಕಾಗಿನೇ ವಿಚಾರ ಮಾಡಬೇಕು, ಈ ಜಗತ್ತಿನೊಳಗ ಮಾನವ, ದಾನವ, ಮಹಾತ್ಮ ಅಂತ 3 ಪ್ರಕಾರಗಳದ. ಯಾರು ಮಾನವ ಅಂದ್ರ ನಾನೂ ಚಲೋ ಇರಬೇಕು, ಈ ಜಗತ್ತಿನ ಜನಗಳು ಚಲೋ ಇರಬೇಕು, ನಮ್ಮ ಅಕ್ಕಪಕ್ಕದ ಮನೆಯವರು ಚಲೋ ಇರಬೇಕು, ಅವ್ರ ಜೊತೆ ನಾನೂ ಚಲೋ ಇರಬೇಕು ಅಂತ ಯಾವ ವಿಚಾರ ಮಾಡ್ತಾನ ಇವಾಗ ಮನುಷ್ಯ ಅಂತಾರ, ಮಾನವ ಅಂತಾರ. ನಂದು ನನಗಿರ್ಲಿ, ಅವ್ರದ್ದು ಅವ್ರಿಗಿರ್ಲಿ, ಅವರು ಚಲೋ ಇರ್ಲಿ, ನಾನು ಚಲೋ ಇರಬೇಕು. ನನಗೇನು ದೇವರು ಕೊಟ್ಟಾನ ಅದು ನನ್ನ ಭೋಗ, ಅವ್ರಿಗೇನು ದೇವರು ಕೊಟ್ಟಾನ ಅದು ಅವ್ರ ಭೋಗ. ಅವರು ಚಲೋ ಇರ್ಲಿ, ನಾನು ಚಲೋ ಇರ್ಲಿ ಅಂತ ಯಾವ ತಿಳಿತಾನ ಇವ ಮಾನವ. ಮನುಷ್ಯ ಬರೇ ಬೆಳ್ಳನ ಬಟ್ಟೆ ಹಾಕಿದ್ರೆ ಮನುಷ್ಯ ಅಲ್ಲ, ಮೈ ಮ್ಯಾಗ ಬಂಗಾರ ಹಾಕ್ಕೊಂಡ್ರೆ ಮನುಷ್ಯ ಅಲ್ಲ. ಗುಣದಿಂದ ಮನುಷ್ಯನಾಗಬೇಕು, ಸದ್ಗುಣದಿಂದ ಮನುಷ್ಯನಾಗಬೇಕು ಮಾನವ. ಮಾನವರೊಳಗ ದಾನವರದಾರ, ಸ್ವಾರ್ಥಿಗಳದಾರ. ಆಸ್ತಿಗಾಗಿ, ಅಂತಸ್ತಿಗಾಗಿ ಹೆತ್ತ ತಾಯಿಯನ್ನು ಕೊಂದವರದಾರ, ತಂದೆಯನ್ನು ಕೊಲೆ ಮಾಡಿದವರದಾರ. ಅಣ್ಣ ತಮ್ಮಂದಿರ ಮಧ್ಯದೊಳಗ ವೈರತ್ವ ಬಂದಾಗ ಕೋರ್ಟು, ಕಚೇರಿ, ಕಟ್ಟಳೆ ಅಂತ ತಿಳ್ಕೊಂಡು ಜೀವನವನ್ನ ಹಾಳು ಮಾಡಿಕೊಂಡವರದಾರ. ಅವರನ್ನ ದಾನವರು ಅಂತ ಕರೀತಾರ. ದಾನವ ಅಂದ್ರೆ ರಕ್ಕಸ. ಅವ್ರ ಗುಣ ಹೆಂಗಿರ್ತದಂದ್ರ ನಂದು ನನಗಿರ್ಲಿ, ನಿಂದು ನನಗಿರ್ಲಿ, ನೀ ಹಾಳಾಗಿ ಹೋಗು. ಇವಕ್ಕೆ ರಾಕ್ಷಸ ಅಂತ ಕರೀತಾರ. ಎಲ್ಲ ಕಸ್ಕೊಂಡು ಕಳಿಸೋ ಕಂಪನಿ ಮಾನವ, ದಾನವ, ಮಹಾತ್ಮ. ಯಾರು ಮಹಾತ್ಮ? ಯಾರನ್ನ ಮಹಾತ್ಮರನ್ನಬೇಕು? ಹುಟ್ಟಿದ ಊರನ್ನೂ ರೈತರು ಬೆಳೆದ ಬೆಳೆಗೆ ಬೆಲೆ ಇಲ್ಲ, ನೆತ್ತಿಯ ಮೇಲೆ ನೆರಳಿಲ್ಲ, ಬಾಳಿಗೆ ಭರವಸೆ ಇಲ್ಲ, ಅಂಗಲಾಚಿ ಬೇಡಿದರು ಕಣ್ಣು ತೆರೆಯುವರಿಲ್ಲ. ರೈತನ ಆಕ್ರೋಶದ ಕಟ್ಟೆ ಒಡೆದು ಹೋದರೆ ಸರ್ಕಾರಕ್ಕೆ ನಿದ್ರೇನೇ ಇಲ್ಲ ಎಂಬುವ ವೇದಯುಕ್ತಿಯ ದಶಕಗಳಿಂದ ಪ್ರಾರಂಭವಾದ ರೈತರ ಹೊಟ್ಟೆ ಒಳಗಿನ ಹೋರಾಟದ ಕಿಚ್ಚು, ರೋಚು, ಧಗಧಗನೆ ಊರಿದು ಹೋರಾಟದ ಹಾದಿ ಹಿಡಿದು ಮಹಾ ಸಂಗ್ರಾಮವಾಗಿರುವ ಭಾರತ ನಿಬ್ಬೆರಗಾಗಿ ರಾಜ್ಯ ಮತ್ತು ರಾಷ್ಟ್ರ ನೋಡುವಂತ ಐತಿಹಾಸಿಕ ರೈತ ಹೋರಾಟವೆಂದರೆ ಗಂಡು ಮೆಟ್ಟಿದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಆದ್ರೆ ನೀ ಬರೇ ಆಶೀರ್ವಾದ ಮಾಡು, ಅವು ಬೇಡಿದ್ದನ್ನ ಕೊಡಾಕ ನಾನು ಯಾವಾಗಲೂ ರಕ್ಷಕನಾಗಿ ನಿನ್ನ ಹಿಂದಿರ್ತೀನಿ ಅಂತ ತಿಳ್ಕೊಂಡು ಸಿದ್ದರಾಮ ಮಾತು ಕೊಟ್ಟಾರ್ರಿ. ರೈತರು ಬೆಳೆದ ಬೆಳೆಗೆ ಬೆಲೆ ಇಲ್ಲ, ನೆತ್ತಿಯ ಮೇಲೆ ನೆರಳಿಲ್ಲ, ಬಾಳಿಗೆ ಭರವಸೆ ಇಲ್ಲ, ಅಂಗಲಾಚಿ ಬೇಡಿದರು ಕಣ್ಣು ತೆರೆಯುವರಿಲ್ಲ. ರೈತನ ಆಕ್ರೋಶದ ಕಟ್ಟೆ ಒಡೆದು ಹೋದರೆ ಸರ್ಕಾರಕ್ಕೆ ನಿದ್ರೇನೇ ಇಲ್ಲ ಎಂಬುವ ವೇದವುಕ್ತಿಯ ದಶಕಗಳಿಂದ ಪ್ರಾರಂಭವಾದ ರೈತರ ಹೊಟ್ಟೆ ಒಳಗಿನ ಹೋರಾಟದ ಕಿಚ್ಚು, ರೋಚು, ರಸ್ತೆಯ ಮೇಲೆ ಅನ್ನವನ್ನು ಬೆಂದು ಸುದ್ದಿ ಮಾಧ್ಯಮಗಳ ಮೂಲಕ ಅವಲೋಕನ ಮಾಡಿರುವ ಶ್ರೀಗಳು ಸುಕ್ಷೇತ್ರ ಮುಗಳಕೋಡಕ್ಕೆ ಧಾವಿಸಿ ಸಾವಿರಾರು ಶ್ರೀಮಠದ ರೈತ ಸದ್ಭಕ್ತರೊಂದಿಗೆ ಬೈಕ್ ರ್ಯಾಲಿ ಮುಖೇನ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯನ್ನು ಹೊತ್ತುಕೊಂಡು ಹೋಗುತ್ತಿರುವ ದೃಶ್ಯ ನೋಡುತ್ತಿದ್ದರೆ ಶರಣಬಸಪ್ಪ ಹೇಳ ಬ್ಯಾಡ್ರಿ ಏನು ಇಷ್ಟು ಅನ್ನೋದೇ ತಡ. ಅಮರವನ ಹೆಂಡತಿ ಹಿಂಗ್ ಓಡಾಡಿದ್ಲ